ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಕೊಳ್ಳೋರಿಗೆ ಒಂದು ಒಳ್ಳೆ ಟೈಮ್ ಬಂದಿದೆ ಅಂತ ಹೇಳ್ಬೋದು. ಅಮೆಝಾನಲ್ಲಿ ನಿಮಗೆ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಬರ್ತಾ ಇರುವಂಥದ್ದು. ಓಕೆ ಫ್ರೆಂಡ್ಸ್, ಇವಾಗ ಈ ಸೇಲ್ ಬಂದು ಯಾವಾಗ ಶುರು ಆಗುತ್ತೆ ಅಂತಂದರೆ ಫ್ಲಿಪ್ಕಾರ್ಟಲ್ಲಿ 7ನೇ ತಾರೀಕಿಂದ 12ನೇ ತಾರೀಕು ತನಕ ಇರುವಂಥದ್ದು ಅಕ್ಟೋಬರ್. ಮತ್ತು ನಿಮಗೆ ಅಮೆಝಾನಲ್ಲಿ ಬಂದು ನಿಮಗೆ ಕಮಿಂಗ್ ಸೂನ್ ಅಂತಲೇ ಇರುವಂಥದ್ದು. ಇನ್ನೂ ರಿವೀಲೇ ಮಾಡಿಲ್ಲ ಅವ್ರ ಡೇಟು ಬಂದು. ಹಂಗಾಗಿ ಏನಪ್ಪ ಅಂತಂದರೆ ಇದು ಆಲ್ಮೋಸ್ಟ್ ಎಲ್ಲ ನಿಮಗೆ ಇವೆರಡು ಶಾಪಿಂಗ್ ಏನು ವೆಬ್ಸೈಟ್ ಏನಿದೆ, ಈ ಅಪ್ಲಿಕೇಶನ್ಸ್ಗಳು ಏನಿದೆ, ಇದು ನಿಮಗೆ ಈಗ ಇವೆರಡು ನಿಮಗೆ ಒಂದು ಒಳ್ಳೆ ಕಾಂಪಿಟೇಟರ್ ಅಂತಲೇ ಹೇಳ್ಬೋದು. ಇವರು ಯಾವಾಗಲೂ ಬಿಟ್ಟಾಗ ನಿಮಗೆ ಒಂದೇ ಡೇಟಲ್ಲಿ ನಿಮಗೆ ಬಿಡ್ತಾರೆ ಅಂತ ಹೇಳ್ಬೋದು. ಹಂಗಾಗಿ ಇದು ಕೂಡ ನಿಮಗೆ ಅದೇ ಟೈಮಲ್ಲಿ ಅಂತಂದರೆ ನಿಮಗೆ ಒಂದು ದಿನ ಈಗ ಹಿಂದೆ ಆಗಿರ್ಬೋದು, ಒಂದು ದಿನ ಮುಂದೆ ನಿಮಗೆ ಬರುತ್ತೆ ಅಂತ ಹೇಳ್ಬೋದು. ಇದರಲ್ಲಿ ನಿಮಗೆ ಅಮೆಝಾನಲ್ಲಿ ಬಂದು ಇದಾಗಲೇ ರಿವೀಲ್ ಮಾಡಿದ್ದಾರೆ ಫ್ಲಿಪ್ಕಾರ್ಟಲ್ಲಿ 7ನೇ ತಾರೀಕಿಂದ 12ನೇ ತಾರೀಕು. ಈ ವಿಡಿಯೋದಲ್ಲಿ ನಾನು ನಿಮಗೆ ಏನೇನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಇದರಲ್ಲಿ ನಿಮಗೆ ಯಾವ್ಯಾವ ಪ್ರಾಡಕ್ಟ್ ಮೇಲೆ ಯಾವ್ಯಾವ ಆಫರ್ಸ್ಗಳಿದೆ, ಮತ್ತು ನಿಮಗೆ ಏನು ಈಗ ನಿಮಗೆ ಸ್ಮಾರ್ಟ್ಫೋನ್ ಪರ್ಚೇಸ್ ಮಾಡೋರಾಗಿರ್ಬೋದು, ಹೋಮ್ ಅಪ್ಲಯನ್ಸಸ್ ಆಗಿರ್ಬೋದು, ಮತ್ತು ನಿಮಗೆ ಇನ್ನೂ ಏನಾದರೂ ಪರ್ಚೇಸ್ ಮಾಡೋರು ಇರ್ತೀರಾ ಇದರಲ್ಲಿ ನಿಮಗೆ ಈ ವಿಡಿಯೋ ಬಂದು ಯೂಸ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಅಮೆಝಾನಲ್ಲೂ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ, ಫ್ಲಿಪ್ಕಾರ್ಟಲ್ಲೂ ಕೂಡ ತಿಳಿಸ್ತೀನಿ ಯಾವ ರೀತಿ ಇದೆ ಅಂತ ನೀವು ಚೆಕ್ ಮಾಡ್ಕೊಳ್ಳಿ. ಎಲ್ಲರ ಒಂದು ಲಿಂಕ್ ಬಂದು ನಿಮಗೆ ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ನಿಮಗೆ ಮೆನ್ಷನ್ ಮಾಡಿರ್ತೀನಿ, ಅಲ್ಲಿಂದ ಹೋಗ್ಬಿಟ್ಟು ನೀವು ಚೆಕ್ ಮಾಡ್ಕೊಳ್ಳಿ. ಸ್ಟಾರ್ಟ್ ಮಾಡೋಣಂತೆ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿರ ಅಂತ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಓಕೆ ಫ್ರೆಂಡ್ಸ್, ಇವಾಗ ನಿಮಗೆ ಕಾಣಿಸ್ತಿದೆ ಅಂತ ಅನ್ಕೋತೀನಿ. ನಾನು ಇವಾಗ ನಿಮಗೆ ಫ್ಲಿಪ್ಕಾರ್ಟಲ್ಲಿ ಹೋಗ್ಬಿಟ್ಟು ನಾನು ಬಿಗ್ ಬಿಲಿಯನ್ ಡೇಸ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ಆಪ್ಷನ್ ಬಂದು ನಿಮಗೆ ಆಫರ್ಸ್ ಏನಿದೆ ಅಲ್ಲಿ ನಿಮಗೆ ಪೇಜ್ ಆವಾಗಲೇ ತೋರಿಸಿದೆ ಆ ರೀತಿ ಇರುವಂಥದ್ದು. ಈಗ ನೀವು ನೋಡ್ಕೊತಿರ್ಬೋದು ಇಲ್ಲಿ ನಿಮಗೆ ಈಗ ಒಂದಿಷ್ಟು ಆಫರ್ಸ್ ಏನಿದೆ ಇದು ನಿಮಗೆ ಕಾಣಿಸ್ತಾ ಇರುವಂಥದ್ದು. ಇಲ್ಲಿ ನಿಮಗೆ ಈಗ ನೋಡ್ಕೋಬೋದು ನಿಮಗೆ ಈ ರೀತಿ ಒಂದಿಷ್ಟು ಪ್ರಾಡಕ್ಟ್ಗಳಿರುವಂಥದ್ದು. ಸ್ಮಾರ್ಟ್ಫೋನಲ್ಲಿ ನಮಗೆ ಇವಾಗ ನಾನು ಸ್ಮಾರ್ಟ್ಫೋನಲ್ಲಿ ತಿಳಿಸ್ಕೊಟ್ಬಿಡ್ತೀನಿ. ಈಗ ನೋಡ್ಕೋಬೋದು ಈ ರೀತಿ ಇರುವಂಥದ್ದು. ನಿಮಗೆ ಸ್ಮಾರ್ಟ್ಫೋನ್ಸಲ್ಲಿ ನಿಮಗೆ ಈಗ ಓಪೋದಲ್ಲಿ ಒಂದು ಸ್ಮಾರ್ಟ್ಫೋನ್ ರಿವೀಲ್ ಆಗುತ್ತೆ ನಿಮಗೆ ಅಂತಂದರೆ ನಿಮಗೆ ಆಫರ್ಸ್ ಏನಿದೆ ಅದನ್ನೊಂದು ಡೀಲ್ ಬಂದು ನಿಮಗೆ ಆ ರೀತಿ ಇರುವಂಥದ್ದು. ಮತ್ತು ನಿಮಗೆ ಇಲ್ಲಿ ನೋಡ್ಕೋಬೋದು ಇಲ್ಲಿ ನಿಮಗೆ ಕಾಣಿಸ್ತಿದೆ ಈ ರೀತಿ ಸ್ಮಾರ್ಟ್ಫೋನ್ಸ್ ಆಗಿರ್ಬೋದು, ಮತ್ತು ನಿಮಗೆ ನೋಡ್ಕೋಬೋದು ಟಿ ವಿ ಆಗಿರ್ಬೋದು, ಮತ್ತು ನಿಮಗೆ ಫ್ಯಾಷನ್ ನಿಮಗೆ ಗೊತ್ತಿರುತ್ತಲ್ಲ ಬಟ್ಟೆ ಆಗಿ ಶೂಸು, ಮತ್ತು ನಿಮಗೆ ಇಲ್ಲಿ ಮತ್ತು ವಾಚ್ ಕೂಡ ಇರುವಂಥದ್ದು ನೋಡ್ಕೋಬೋದು ಈ ರೀತಿ ಇರುವಂಥದ್ದು. ನಿಮಗೆ ಇಲ್ಲಿ ಬರುವಂಥ ಒಂದು ಏನಿದೆ ಈಗ ನೋಡ್ಕೋಬೋದು ಇಲ್ಲಿ ನಿಮಗೆ ಈಗ ನೀವು ನೋಡ್ಕೊತಿದ್ದೀರಲ್ಲ ಈ ರೀತಿ ಇರುವಂಥದ್ದು. ಇದು ನಿಮಗೆ ಇದು ನಿಮಗೆ 99 ರೂಪಾಯಿಂದ ನಿಮಗೆ ಇದು ಸ್ಟಾರ್ಟ್ ಆಗುವಂಥದ್ದು. ಇಲ್ಲಿ ಬರುವಂಥ ಒಂದು ಪ್ರಾಡಕ್ಟ್ಗಳು ಏನಿದ್ದಾವೆ ಇದು ನಿಮಗೆ ಅಷ್ಟರಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಈಗ ನೋಡ್ಕೋಬೋದು ಈ ರೀತಿ ಇರುವಂಥದ್ದು. ನಿಮಗೆ ನೀವೇನಾದರೂ ಈಗ ಫ್ಲಿಪ್ಕಾರ್ಟ್ ಪ್ಲಸ್ ಮೆಂಬರ್ ಆಗಿದ್ದೀರಾ ಅಂತಿದ್ರೆ ನಿಮಗೆ ಒಂದು ದಿನ ನಿಮಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ಅಂತ ಹೇಳ್ಬೋದು. ಅಂತಂದರೆ ನಿಮಗೆ ಇವರಿಗೆ ಎಲ್ಲರಿಗೂ 7ನೇ ತಾರೀಕು ಶುರು ಆದರೆ ನಿಮಗೆ 6ನೇ ತಾರೀಕು ಶುರು ಆಗ್ಬೋದು ಆ ರೀತಿ ಇರುವಂಥದ್ದು. ಈಗ ಇದಕ್ಕೂ ಕೂಡ ನಿಮಗೆ ಈಗ ಇಲ್ಲಿ ಎಕ್ಸ್ಪ್ಲೋರ್ ಪ್ಲಸ್ ಆಫರ್ಸ್ ಅಂತೇನಿದೆ ಇಲ್ಲಿ ನಿಮ್ಗೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಮತ್ತೇನಿದೆ ಹೊಸ್ದಾಗಿ ಏನು ಸಿಗಬೇಕು ಅದು ನಿಮಗೆ ಮತ್ತು ವಾಪಸ್ ಈಗ ಅಂತಂದರೆ ನಿಮಗೆ ಆಫರ್ಸ್ಗಳು ಇನ್ನೂ ನಿಮಗೆ ಜಾಸ್ತಿ ಸಿಗುತ್ತೆ ಅಂತ ಹೇಳ್ಬೋದು. ನೋಡ್ಕೋಬೋದು ಇಲ್ಲಿ ನಿಮಗೆ ಒಂದಿಷ್ಟು ಪ್ರಾಡಕ್ಟ್ಗಳು ಸಿಗುತ್ತೆ. ಇಲ್ಲಿಂದ ಹೋಗ್ಬಿಟ್ಟು ನೀವು ಚೆಕ್ ಮಾಡ್ಕೊಳ್ಳಿ. ಕಮಿಂಗ್ ಸೂನ್ ಅಂತ ಹಾಕಿದ್ದಾರೆ ಇದಕ್ಕೋಸ್ಕರ ನಿಮಗೆ ಅಂತಂದರೆ ಈಗ ಸ್ಮಾರ್ಟ್ಫೋನ್ಸ್ಗೋಸ್ಕರ ಆ ರೀತಿ ಹಾಕಿರುವಂಥದ್ದು. ಅದಕ್ಕೆ ನಿಮಗೆ ನೋಡ್ಕೋಬೋದು ಇದು ನಿಮಗೆ ಇನ್ಫಿನಿಕ್ಸ್ ಹಾಟ್ 10 ಪ್ಲೇ ಏನಿದೆ ಇದು ನಿಮಗೆ 10,000 ಫೋನು, ₹1 ಕಮ್ಮಿ ನಿಮಗೆ 10,000 ಫೋನು ನಿಮಗೆ ಇದು ಒಂದು ನಿಮಗೆ 8,000ಕ್ಕೆ ಸಿಗ್ತಾ ಇರುವಂಥದ್ದು. ನೋಡ್ಕೊತಿದ್ದೀರಾ ಈ ರೀತಿ ಇರುವಂಥದ್ದು. ಒಳ್ಳೆ ಫೋನ್ ಅಂತ ಹೇಳ್ಬೋದು ಈ ಪ್ರೈಸ್ ರೇಂಜಲ್ಲಿ ನಿಮಗೆ ಒಂದು ಒಳ್ಳೆ ಸ್ಮಾರ್ಟ್ಫೋನ್ ಆಗಿರುತ್ತೆ. ಇದು ಕೂಡ ನಿಮಗೆ ಒಂದು ಒಳ್ಳೆ ಬ್ಯಾಟ್ರಿ ಸಿಗ್ತಾ ಇರುವಂಥದ್ದು. ನಾರ್ಮಲ್ ಯಾರ್ಯಾರು ಯೂಸ್ ಮಾಡ್ತೀರಾ ಅವ್ರಿಗೆ ಬೇಕಂದರೆ ನೀವು ಇದನ್ನು ಚೆಕ್ ಮಾಡ್ಕೊಳ್ಳಿ. ಇದು ನಿಮಗೆ ಯೂಸ್ಫುಲ್ ಆಗುತ್ತೆ ಅವತ್ತಿನ ದಿನ. ನಿಮಗೆ ಇದರಲ್ಲಿ ನಿಮಗೆ ಇದೆಲ್ಲ ಈಗ ಏನಿದೆ ಇವೆಲ್ಲ ನಿಮಗೆ ಅವತ್ತಿನ ದಿನ ಮಾತ್ರ ಸಿಗುತ್ತೆ. ಅಂತಂದರೆ ನಿಮಗೆ ಬಿಗ್ ಬಿಲಿಯನ್ ಡೇಸ್ ದಿನ ನಿಮಗೆ ಕಡಿಮೆಗೆ ಸಿಗುವಂಥದ್ದು. ಈಗೆಲ್ಲ ನೀವು ಚೆಕ್ ಮಾಡ್ಕೊಂಡ್ರೆ 10,000ನೇ ಇರುತ್ತೆ. ಈಗ ನೋಡ್ಕೋಬೋದು ಈಗ ಇನ್ಫಿನಿಕ್ಸ್ ಈಗ ಏನಿದೆ ಇದು ಕೂಡ ನಿಮಗೆ 8,000 ಫೋನ್. ಇದು ನಿಮಗೆ ಈಗ 6,499 ರೂಪಾಯಿ ಸಿಗ್ತಾ ಇದೆ. ಮತ್ತು ನಿಮಗೆ ಇದು ಕೂಡ ಇನ್ಫಿನಿಕ್ಸಿಂದ, ಮತ್ತು ಇಲ್ಲೂ ನಿಮಗೆ ಇನ್ಫಿನಿಕ್ಸಿಂದ ಇರುವಂಥದ್ದು. ಮತ್ತು ಈಗ ನೋಡ್ಕೋಬೋದು ಇನ್ಫಿನಿಕ್ಸ್ ಹಾಟ್ 11S ಬಂದು ನಿಮಗೆ ಈಗ ಸ್ವಲ್ಪ ಹಿಂದಿನ ದಿನ ಲಾಂಚ್ ಆಗಿರುವಂಥದ್ದು. ಹೊಸ ಪ್ರೊಸೆಸರು G88 ಬಂದು ನಿಮಗೆ ಮೀಡಿಯಾಟೆಕ್ ಅವ್ರದ್ದು. ಇದು ನಿಮಗೆ 14,000 ಸ್ಮಾರ್ಟ್ಫೋನ್ ಬಂದು ನಿಮಗೆ 11,000 ಕೊಡ್ತಾ ಇರುವಂಥದ್ದು. ಇದು ಕೂಡ ಅಷ್ಟೇ ಇದು ನಿಮಗೆ ಫುಲ್ HD ಪ್ಲಸ್ ಡಿಸ್ಪ್ಲೇ ಇರುವಂಥದ್ದು. ಇದು ನೋಡ್ಕೋಬೋದು ಇಲ್ಲಿ ನಿಮಗೆ ಹಾಟ್ 11 ಅಂತ ಏನಿದೆ ಇದು ನಿಮಗೆ ಈಗ ಅದೇ ನಿಮಗೆ 12,000 ಫೋನ್ ಬಂದು ನಿಮಗೆ 9,000 ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಈ ಪ್ರೈಸ್ ರೇಂಜಲ್ಲಿ ನಿಮಗೆ ಫುಲ್ HD ಪ್ಲಸ್ ಡಿಸ್ಪ್ಲೇ ಸಿಗೋದೇ ಡೌಟು. ಮತ್ತು ನಿಮಗೆ 5,200 mAh ಕೆಪಾಸಿಟಿ ಬ್ಯಾಟ್ರಿ ಕೊಡ್ತಾ ಇದ್ದಾರೆ. ಅದು ನಿಮಗೆ ಒಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು. ಇದು ಕೂಡ ನಿಮಗೆ ಇನ್ಫಿನಿಕ್ಸ್ ಅವ್ರದ್ದೇ. ಈಗ ಇನ್ಫಿನಿಕ್ಸ್ ನೋಟ್ 10 ಇದು ನಿಮಗೆ 15,000 ಫೋನ್ ಬಂದು ನಿಮಗೆ 12,000 ಕೊಡ್ತಾ ಇದೆ ಅಂತ ಹೇಳ್ಬೋದು. ಇದು ನಿಮಗೆ ಈ ರೀತಿ ಇದೆ. ಮತ್ತು ನಿಮಗೆ ಇದು ಈಗ ಬೆಸ್ಟ್ ಡೀಲ್ಸ್ ಫ್ರಮ್ ಮೋಟೋರೋಲಾ ಕಡೆಯಿಂದ ಇದು ನಿಮಗೆ ಇನ್ಫಿನಿಕ್ಸ್ ಅವ್ರದ್ದು ನೋಡ್ಕೊತಿದ್ದೀರಾ. ಇದು ನಿಮಗೆ ಮೋಟೋ ಅವ್ರದ್ದು. ಈಗ ನೀವು ನೋಡ್ಕೊಬೋದು ಮೋಟೋ G60 ಬಂದು ನಿಮಗೆ 22,000 ಸ್ಮಾರ್ಟ್ಫೋನ್ ಬಂದು ನಿಮಗೆ 16,000 ರೂಪಾಯಿ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. 108 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಇದೆ. ಇದು ನೀವು ಅಷ್ಟು ಇದು ನೋಡ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಬೇರೆ ದಿನ ನೀವು
ಚೆನ್ನಾಗಿ ಈಗ ಅಂತಂದರೆ ಈ ಪ್ರೈಸ್ ರೇಂಜಲ್ಲಿ ನಿಮಗೆ ಬೇರೆ ಸ್ಮಾರ್ಟ್ಫೋನ್ಸ್ಗಳು ಸಿಗುತ್ತೆ, ಅದನ್ನು ನೀವು ಚೆಕ್ ಮಾಡ್ಕೊಳ್ಳಿ. ನೋಡ್ಕೋಬೋದು ನಿಮಗೆ ಇದು ಮೋಟೋರೋಲಾ ಎಡ್ಜ್ 20 ಫ್ಯೂಷನ್. ಇದು ಬಂದು ಈ ಸ್ಮಾರ್ಟ್ಫೋನ್ ನೀವು ಪರ್ಚೇಸ್ ಮಾಡೋದಕ್ಕೆ ಹೋಗ್ಬೇಡಿ. ಯಾಕೆ ಅಂತಂದರೆ ಇದರಲ್ಲಿ ನಿಮಗೆ ಕ್ಯಾಮ್ರಾ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಹೇಳ್ಬೋದು. ಈಗ ನಿಮಗೆ ಅಪ್ಡೇಟ್ ಬಂದು ಏನಾದರೂ ಇಂಪ್ರೂವ್ ಮಾಡಿದರೆ ಮಾಡಿರ್ಬೋದು, ನಿಮಗೆ ಅಷ್ಟು ನಿಮಗೆ ಕ್ಯಾಮ್ರಾ ಅಷ್ಟು ಚೆನ್ನಾಗಿ ಸಿಗೋದಿಲ್ಲ ಅಂತ ಹೇಳ್ಬೋದು. ನೀವು ಏನಾದರೂ ಸ್ಟಾಕ್ ಆಂಡ್ರಾಯ್ಡ್ ಆ ರೀತಿ ನೀವು ಯೂಸ್ ಮಾಡ್ತೀರಾ ಅಂತಂದರೆ ಅದು ನಿಮಗೆ ನಿಮ್ಮ ಒಂದು ಪ್ರಿಫರ್ ಮೇಲೆ ನೀವು ಇದನ್ನು ಚೆಕ್ ಮಾಡ್ಕೊಳ್ಳಿ. ಮೋಟೋ ಅವ್ರದ್ದು ಕೂಡ ನಿಮಗೆ ಇದು ನಿಮಗೆ ಇದು ತೊಗೊಬೇಡಿ ಅಂತ ಹೇಳ್ತಲ್ಲ, ಈ ಸ್ಮಾರ್ಟ್ಫೋನ್ ಬಂದು ಇದು ನಿಮಗೆ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಕ್ಯಾಮ್ರಾ ಒಂದು ನಿಮಗೆ ಇಂಪ್ರೂವ್ ಮಾಡಿದರೆ ಚೆನ್ನಾಗಿರ್ತಿತ್ತು. ಇದು ನಮ್ಮ ಫ್ರೆಂಡ್ ಒಬ್ಬ ತಗೊಂಡಿದ್ದ, ಹಂಗೆ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇರುವಂಥದ್ದು ಅಷ್ಟೇ. ಈ ರೀತಿ ಹೇಳ್ತಾ ಇದ್ದೀನಿ ನಿಮಗೆ. ನೋಡ್ಕೋಬೋದು ಇದು ನಿಮಗೆ ಮೋಟೋರೋಲಾ ಎಡ್ಜ್ 20 5G ಬಂದು ನಿಮಗೆ 30,000 ಕೊಡ್ತಾ ಇರುವಂಥದ್ದು. 35,000 ಈಗ ನಿಮಗೆ ಪ್ರೈಸ್ ಇತ್ತು. ಇದು ನಿಮಗೆ ಗೆಟ್ ಇಟ್ ಅಟ್ ನಿಮಗೆ ಏನಿದೆ ಈಗ ಫ್ಲಿಪ್ಕಾರ್ಟ್ ಸ್ಮಾರ್ಟ್ ಅಪ್ಗ್ರೇಡ್ ಅಂತ ಏನಿದೆ ಅದನ್ನು ನೀವು ಪ್ಲ್ಯಾನ್ನ ಪರ್ಚೇಸ್ ಮಾಡಿದ್ರೆ ನಿಮಗೆ 21,149 ರೂಪಾಯಿಗೆ ಇದು ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಇದು ಕೂಡ ನಿಮಗೆ ಅಷ್ಟೇ. ಇದು ನಿಮಗೆ ಇದೇನಾದರೂ ನೀವು ಆ ರೀತಿ ಅಪ್ಗ್ರೇಡ್ ಮಾಡ್ಕೊತೀರಾ ಅಂತಂದರೆ ಫ್ಲಿಪ್ಕಾರ್ಟ್ ಸ್ಮಾರ್ಟ್ ಅಪ್ಗ್ರೇಡ್ ಏನಿದೆ ಇದನ್ನು ನೀವು ಪ್ಲ್ಯಾನ್ನ ತೊಗೊಂಡ್ಬಿಟ್ಟು ಇದನ್ನು ಪರ್ಚೇಸ್ ಮಾಡಿರಿ ಅಂತಂದರೆ ತುಂಬಾ ಯೂಸ್ಫುಲ್ ಆಗುತ್ತೆ. ಈ ಸ್ಮಾರ್ಟ್ಫೋನ್ ಬಂದು ನಿಮಗೆ ತುಂಬಾ ಚೆನ್ನಾಗಿರುವಂಥದ್ದು. ಈ ಸ್ಮಾರ್ಟ್ಫೋನ್ ಬಂದು ನಿಮಗೆ ಒಂದು ಒಳ್ಳೆ 5G ಸ್ಮಾರ್ಟ್ಫೋನು, ಒಂದು ಒಳ್ಳೆ 5G ಬ್ಯಾಂಡ್ ಕೂಡ ಕೊಡ್ತಾ ಇದ್ದಾರೆ. ಸ್ನ್ಯಾಪ್ಡ್ರ್ಯಾಗನ್ 778 ಬಂದು ನಿಮಗೆ 144 Hz ಅಮೋಲೆಡ್ ಡಿಸ್ಪ್ಲೇ ಇದೆ. ನಿಮಗೆ ಮೋಟೋರೋಲಾ ಎಡ್ಜ್ 20 ಫ್ಯೂಷನ್ಗಿಂತ ಎಡ್ಜ್ 20 ನಿಮಗೆ ಸೂಪರ್ ಆಗಿರುವಂಥದ್ದು. ಮತ್ತು ಇದರಲ್ಲಿ ನಿಮಗೆ ಎಡ್ಜ್ 20 ಪ್ರೋ ಕೂಡ ಬರ್ತಾ ಇದೆ, ನೀವು ಅದನ್ನು ವೇಟ್ ಮಾಡ್ಬೋದು ಮಾಡಿದ್ರೆ. ಮತ್ತು ನಿಮಗೆ G40 ಫ್ಯೂಷನ್ ಕೂಡ ಇರುವಂಥದ್ದು 13,000 ರೂಪಾಯಿಗೆ. ಇದು ನಿಮಗೆ ಮೈಕ್ರೋಮ್ಯಾಕ್ಸ್ ಅವ್ರ ಕಡೆಯಿಂದನೂ ಒಂದು ಸ್ಮಾರ್ಟ್ಫೋನ್ ಲಾಂಚ್ ಆಗ್ಬೋದು ಅವತ್ತಿನ ದಿನ, ಅಂತಂದರೆ ನಿಮಗೆ ಬಿಗ್ ಬಿಲಿಯನ್ ಡೇ ದಿನ ನೋಡ್ಕೋಬೋದು. ಮತ್ತು ನಿಮಗೆ ಇದರಲ್ಲಿ ಲಾಂಚ್ ಆದರೆ ಆಗ್ಬೋದು, ಹೇಳೋದಕ್ಕಾಗೋದಿಲ್ಲ. ಅಲ್ಲೇನೋ ನಿಮಗೆ ಒಂದಿಷ್ಟು ನಾನು ಅವಾಗಲೇ ನೋಡ್ಕೊಂಡಿದ್ದೆ, ಹಂಗಾಗಿ ಹೇಳ್ತಾ ಇದ್ದೀನಿ. ನೋಡ್ಕೋಬೋದು ಮೋಟೋರೋಲಾ ಇನ್ನೋಟ್ 1 ಈಗ ನಿಮಗೆ ಇದು ನಿಮಗೆ ಈ ಪ್ರೈಸ್ ರೇಂಜ್ ಅಂತ ಹಾಕಿದ್ದಾರೆ ಅಷ್ಟೇ. ಇಲ್ಲಿ ನಿಮಗೆ ಅಷ್ಟೊಂದು ಇಲ್ಲ ಅಂತ ಅನ್ಕೋತೀನಿ. ಇದು ನಿಮಗೆ 9,499 ರೂಪಾಯಿ ಇರುವಂಥದ್ದು. ಇಂಡಿಯನ್ ಬ್ರ್ಯಾಂಡು. ಇದನ್ನು ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಇದು ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಕಡಿಮೆ ಬೆಲೆಗೆ ಆನ್ಲೈನ್ ಕ್ಲಾಸ್ ಆಗಿರ್ಬೋದು, ಆ ರೀತಿ ನೀವು ಕೇಳೋರಿದ್ರೆ ನಿಮಗೆ ಮನೆಗೆ ಯೂಸ್ಫುಲ್ ಆಗುತ್ತೆ. ಕಡಿಮೆ ಬೆಲೆಗೆ ತೊಗೊಳ್ಳಿ. ಮತ್ತು ನೋಡ್ಕೋಬೋದು ಇನ್ 2B ಕೂಡ ಇರುವಂಥದ್ದು. ಇದು ನಿಮಗೆ ಅತಿ ಕಡಿಮೆ ಬೆಲೆಗೆ ಸಿಗ್ತಾ ಇದೆ. ಓಕೆ ಫ್ರೆಂಡ್ಸ್, ಈಗ ನಿಮಗೆ ಮೇನ್ ಪಾರ್ಟ್ ನಿಮಗೆ ಈಗ ನಿಮಗೆ ಮೇನ್ ಅಂತ ಶುರು ಆಗುತ್ತೆ ಅಂತ ಹೇಳ್ಬೋದು. ರಿಯಲ್ಮಿ ಬಂದಿದೆ ಈಗ ನಿಮಗೆ ಅಂತಿದ್ರೆ ಇದೆಲ್ಲ ಮೇನ್ ಸ್ಮಾರ್ಟ್ಫೋನೇ. ಅದೇ ರೀತಿ ನಿಮಗೆ ಜಾಸ್ತಿ ತೊಗೊಳ್ಳೋದು ನಿಮಗೆ ಈ ಬ್ರ್ಯಾಂಡ್ಸ್ಗಳೇ, ನಿಮಗೆ ರಿಯಲ್ಮಿ, ರೆಡ್ಮಿ ಆ ರೀತಿಯೇ ಇರುತ್ತೆ. ಹಂಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಇದು ನೋಡ್ಕೋಬೋದು ರಿಯಲ್ಮಿ 8i ಬಂದು ನಿಮಗೆ ಈಗ ಇದರೊಂದು ಪ್ರೈಸ್ ಬಂದು ಈಗ ಏನಂತ ನೋಡ್ಕೋಬೋದು. ಇಲ್ಲಿ ನಿಮಗೆ ನಂಬರ್ನ ಅವರು ಅನ್ಲಾಕಿಂಗ್ ಸೂನ್ ಅಂತ ಹಾಕಿದ್ದಾರೆ. ಅಂತಂದರೆ ನಿಮಗೆ ಈಗ ಒಳಗಡೆ ನಿಮಗೆ ಜಸ್ಟ್ ನಿಮಗೆ ನೋಡ್ಕೋಬೋದು 1 ಪಕ್ಕ X ಹಾಕ್ಬಿಟ್ಟು 999 ಇದೆ. ಇದು ನಿಮಗೆ 12-13 ಸಾವಿರಕ್ಕೆ ಸಿಗ್ಬೋದು ಅಂತ ಅನ್ಕೋತೀನಿ. ಈಗ ನಿಮಗೆ ಇದನ್ನು ಪ್ರೈಸ್ ನೋಡ್ಕೊಂಡ್ರೆ ಅಂತಂದರೆ ನಿಮಗೆ X ಹಾಕಿರೋದ್ರಿಂದ ಆ ರೀತಿ ಹೇಳ್ತಾ ಇದ್ದೀನಿ. ಇದು ಕೂಡ ನಿಮಗೆ ಒಂದು ಒಳ್ಳೆ ಸ್ಮಾರ್ಟ್ಫೋನ್, ನೀವು ಪರ್ಚೇಸ್ ಮಾಡೋದಿದ್ರೆ ಚೆಕ್ ಮಾಡ್ಕೊಳ್ಳಿ. ಇದನ್ನು ನಿಮಗೆ ಇಲ್ಲಿ ನೋಡ್ಕೋಬೋದು. ಮತ್ತು ಇದರಲ್ಲೂ ಕೂಡ ನಿಮಗೆ ಆಫರ್ಸ್ ಇರುವಂಥದ್ದು A53s ಬಂದು ನಿಮಗೆ ಇದು 5G ಫೋನು. ಮತ್ತು ಇಲ್ಲಿ ನೋಡ್ಕೋಬೋದು. ಮತ್ತು ಇನ್ಫಿನಿಕ್ಸ್ ಹಾಟ್ 10s ಇರುವಂಥದ್ದು. ಮತ್ತು ಪಿಕ್ಸೆಲ್ 4a ಇದೆ. ಇದು ನಿಮಗೆ ಒಳ್ಳೆ ಕಾಂಪ್ಯಾಕ್ಟ್ ಫೋನು, ಒಂದು ಒಳ್ಳೆ ಕ್ಯಾಮ್ರಾ ಫೋನ್ ಆಗಿರುತ್ತೆ. ಮತ್ತು ಇದು ನಿಮಗೆ 4G ಫೋನ್ ಬಂದು ನಿಮಗೆ ಈ ಪ್ರೈಸ್ ರೇಂಜಲ್ಲಿ ನೀವು ಇದನ್ನು ಪರ್ಚೇಸ್ ಮಾಡೋದಕ್ಕೆ ಹೋಗ್ಬೇಡಿ. ಮತ್ತು ಈಗೇನಪ್ಪ ಅಂತಂದರೆ ಇದು ನಿಮಗೆ ಕಡಿಮೆ ಬೆಲೆಗೆ ಸಿಗುತ್ತೆ. ಒಟ್ಟು ನಿಮಗೆ ಅಷ್ಟೊಂದು ಕಡಿಮೆ ಮಾಡಿರೋದಿಲ್ಲ. ಈಗ 20,000 ಮೇಲೆ ಇರುತ್ತೆ ಅಂತ ಅನ್ಕೋತೀನಿ. ಇದು ನಿಮಗೆ ನೋಡ್ಕೋಬೋದು ಈ ರೀತಿ ಇರುವಂಥದ್ದು. ಇದು ನಿಮಗೆ ಈಗ ಕ್ಯಾಮ್ರಾಗೋಸ್ಕರ ತೊಗೊತೀರಾ ಅಂತಂದರೆ ಈ ಸ್ಮಾರ್ಟ್ಫೋನ್ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಕೋಬೋದು. ನೋಡ್ಕೋಬೋದು ಇವಾಗ ನಿಮಗೆ ಈಗ ಪೋಕೋದ್ರಲ್ಲಿ ಬಂದರೆ ನಿಮಗೆ ಏನಪ್ಪ ಅಂತಂದರೆ ಮೋಸ್ಟ್ ಪವರ್ಫುಲ್ ಫೋನ್ ಅಂಡರ್ 20K. ನೀವೇನಾದರೂ ಕಡಿಮೆ ಬೆಲೆಗೆ ಸ್ಮಾರ್ಟ್ಫೋನ್ನ ತೊಗೊಂಡು ನೀವು ಜಾಸ್ತಿ ಗೇಮ್ ಆಟಾಡಬೇಕು ಅನ್ನೋರು ಈ ಸ್ಮಾರ್ಟ್ಫೋನನ್ನು ನೀವು ಆರಾಮಾಗಿ ಪರ್ಚೇಸ್ ಮಾಡ್ಕೋಬೋದು. ಈ ಸ್ಮಾರ್ಟ್ಫೋನು ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಈ ಪ್ರೈಸ್ ರೇಂಜಲ್ಲಿ. ನೋಡ್ಕೋಬೋದು ಈಗ ನನ್ನ ಹತ್ರ ಇರುವಂಥದ್ದು ಪೋಕೋ X3 ಬಂದು ಇಲ್ಲಿ ನಿಮಗೆ ಪೋಕೋ X3 Pro ಇರುವಂಥದ್ದು. ಈಗ ಪೋಕೋ X3 ನಾನು ತಗೊಂಡಿದ್ದು ಇದೇ ಪ್ರೈಸ್ ರೇಂಜಲ್ಲಿ, ಅಂತಂದರೆ ಇದಕ್ಕಿಂತ ಜಾಸ್ತಿ ಕೊಟ್ಟಿದ್ದೆ, 17,500 ಕೊಟ್ಟಿದ್ದು ನಾನು. ಇದು ನೋಡ್ಕೋಬೋದು ನೀವು. ಇದು ನಿಮಗೆ ಆ ಪ್ರೈಸ್ ರೇಂಜಲ್ಲಿ ಸಿಗ್ತಾ ಇದೆ. ಈಗ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ 860 ಇರುವಂಥದ್ದು. ಇದು ನಿಮಗೆ ಇದೇನು 5G ಅಲ್ಲ, ಆದರೆ ಇದು ನಿಮಗೆ ಗೇಮರ್ಸ್ಗೋಸ್ಕರ ಮಾಡಿರುವಂಥ ಒಂದು ಫೋನು, ನಿಮಗೆ ಗೊತ್ತಿದೆ ಅಂತ ಅನ್ಕೋತೀನಿ. ಇದು ನಿಮಗೆ ಈ ಪ್ರೈಸ್ ರೇಂಜಲ್ಲಿ ನೀವು ಈಗ ತಗೊಂಡ್ಬಿಟ್ಟು ಚೆನ್ನಾಗಿ ಗೇಮ್ ಆಟಾಡಬೇಕು ಅಂತ ಅಂದ್ಕೊಂಡಿದ್ರೆ, ಅಂತಂದರೆ ಗೇಮ್ ಆಡೋರಿಗೋಸ್ಕರ ಈ ಸ್ಮಾರ್ಟ್ಫೋನ್ ಒಂದು ಒಳ್ಳೆ 120 Hz ಡಿಸ್ಪ್ಲೇ ಇರುವಂಥದ್ದು. ತುಂಬಾ ಯೂಸ್ಫುಲ್ ಆಗುತ್ತೆ. ಇದು ನಿಮಗೆ ಅಮೋಲೆಡ್ ಡಿಸ್ಪ್ಲೇ ಏನಲ್ಲ, IPS ಡಿಸ್ಪ್ಲೇ. ಈ ಪ್ರೈಸ್ ರೇಂಜಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ ಇದೊಂದು ಸ್ಮಾರ್ಟ್ಫೋನು. ಮತ್ತು ಇದು ಆವಾಗಲೇನು ಹೇಳ್ದಂಗೆ ಮೋಟೋ ಅವ್ರದ್ದು. ಮತ್ತು ROG 3 ಕೂಡ ಇರುವಂಥದ್ದು. ಇದು ನಿಮಗೆ ಗೇಮರ್ಸ್ಗೆ ಇದು ಒಂದು ಸ್ಮಾರ್ಟ್ಫೋನ್ ಬಂದು
ಅಂತಂದರೆ ಈ ಪ್ರೈಸ್ ರೇಂಜಲ್ಲಿ ತಗೊಳ್ಳೋರಿಗೆ ಯೂಸ್ ಆಗುತ್ತೆ. ಸ್ನ್ಯಾಪ್ಡ್ರ್ಯಾಗನ್ 865 ಪ್ಲಸ್ ಇರುವಂಥದ್ದು. ಇದು ಒಂದು ಒಳ್ಳೆ ಪ್ರೊಸೆಸರು, ಒಳ್ಳೆ ಪವರ್ಫುಲ್ ಪ್ರೊಸೆಸರು. ಇದು ನಿಮಗೆ ಐ ಎಂಡ್ ಪ್ರೊಸೆಸರ್ ಅಂತ ಹೇಳ್ಬೋದು. ಈಗ ನಿಮಗೆ 888 ಇದೆ, ಇದು ನಿಮಗೆ 865 ಸ್ವಲ್ಪ ಹಳೆಯದು. ಅಂತಂದರೆ ಇದೇನು ಕಮ್ಮಿ ಇಲ್ಲ ನಿಮಗೆ ಪವರ್ಫುಲ್ಲಲ್ಲಿ, ನಿಮಗೆ ತುಂಬಾ ಪವರ್ ಇರುವಂಥದ್ದು. ಗೇಮ್ ಆಟೋಡೋರಿಗೆ RGB ಲೈಟ್ ಎಲ್ಲ ಇದೆ ನೋಡ್ಕೋಬೋದು. ನಿಮಗೆ 56,000 ಸ್ಮಾರ್ಟ್ಫೋನ್ ಬಂದು ನಿಮಗೆ 35,000 ಕೊಡ್ತಾ ಇದ್ದಾರೆ. ಮತ್ತು ನಿಮಗೆ ಸ್ಯಾಮ್ಸಂಗಿಂದು F62 ಇರುವಂಥದ್ದು ನೋಡ್ಕೋಬೋದು. ಇದು ಕೂಡ ನಿಮಗೆ ಇದು ಒಂದು ಪವರ್ ಬ್ಯಾಂಕ್ ಫೋನ್ ಅಂತಲೇ ಹೇಳ್ಬೋದು. 7,000 mAh ಕೆಪಾಸಿಟಿ ಬ್ಯಾಟ್ರಿ ಇದೆ. 30,000 ಸ್ಮಾರ್ಟ್ಫೋನ್ ನಿಮಗೆ ಈಗ 2 ಡಿಜಿಟ್ ತೆಗ್ದಿರುವಂಥದ್ದು ನಿಮಗೆ ಕಡಿಮೆ ಬೆಲೆಗೆ ಸಿಗುತ್ತೆ. ಒಟ್ಟು ನಿಮಗೆ 25,000 ಆ ರೇಂಜಲ್ಲಿ ಬರ್ಬೋದು ಅಂತ ಅನ್ಕೋತೀನಿ. ಇಲ್ಲಿ ನೋಡ್ಕೋಬೋದು. ಮತ್ತು ನಿಮಗೆ ಈಗ ಇದು ನಿಮಗೆ ಐಫೋನ್ ಯೂಸರ್ಸ್ಗೆ ಅಂತಂದರೆ ಐಫೋನ್ನ ನೀವು ಪರ್ಚೇಸ್ ಮಾಡೋರಿಗೆ ಇದು ಬಂದು ನಿಮಗೆ ನೋಡ್ಕೋಬೋದು. ಈಗ ಎವರ್ ಪ್ರೈಸ್ ಆನ್ ಅಂತ ಏನಿದೆ, ಕ್ರೇಜಿಯಸ್ಟ್ ಎವರ್ ಪ್ರೈಸ್ ಆನ್ ಅಂತ ಐಫೋನ್ ಮೇಲೆ ನಿಮಗೆ ಯಾವಾಗೂ ಸಿಕ್ಕಿಲ್ಲ ಈ ಪ್ರೈಸ್ ಬಂದು ಅಂತ ಹೇಳ್ತಾ ಇದ್ದಾರೆ ನೋಡ್ಕೋಬೋದು. ಈಗಲೇ ನಿಮಗೆ ಈ ಸ್ಮಾರ್ಟ್ಫೋನು ಈಗ ಐಫೋನ್ 12 ಐಫೋನ್ 13 ಬಿಟ್ಟಿದ್ದಾರೆ. ಅದು ನಿಮಗೆ ಅಷ್ಟೊಂದೇನು ಅಪ್ಗ್ರೇಡ್ ಇಲ್ಲ. ಹಂಗಾಗಿ ನೀವು ಐಫೋನ್ ತೊಗೊಬೇಕು ಅನ್ನೋರು ನೀವು ಐಫೋನ್ 12 ಸೀರೀಸ್ನ ತೊಗೊಳ್ಳಿ. 13 ಸೀರೀಸ್ನ ಬಿಟ್ಟು ಅಷ್ಟೊಂದೇನು ಅಪ್ಗ್ರೇಡ್ ಮಾಡಿಲ್ಲ. ಚಿಪ್ಸೆಟ್ನ ಅಪ್ಗ್ರೇಡ್ ಮಾಡ್ಕೊಂಡಿದ್ದಾರೆ. ಮತ್ತು ನಿಮಗೆ ಡಿಸ್ಪ್ಲೇನಲ್ಲಿ ನಾಚ್ ಕಮ್ಮಿ ಮಾಡಿರುವಂಥದ್ದು ಅಷ್ಟೇ. ಅದನ್ನು ಬಿಟ್ಟರೆ ಅವ್ರು ಏನೂ ಮಾಡಿಲ್ಲ ಅಂತ ಹೇಳ್ಬೋದು. ಜಾಸ್ತಿ ಏನು ಕೆಲಸ ಮಾಡಿಲ್ಲ. ಅದರಲ್ಲಿ ನಿಮಗೆ ಡಿಸೈನ್ ಚೇಂಜ್ ಮಾಡಿದ್ದಾರೆ, ಕ್ಯಾಮ್ರಾ ಕಟ್ಔಟ್ ಬಂದು ಅಷ್ಟೇ, ಇನ್ನೇನು ಮಾಡಿಲ್ಲ. ನೋಡ್ಕೋಬೋದು. ನಿಮಗೆ ಐಫೋನ್ 12 ಸೀರೀಸಲ್ಲಿ ನಿಮಗೆ ಇದು ಕೂಡ ನಿಮಗೆ ಎಲ್ಲ ಡಿಜಿಟ್ನ ತೆಗ್ದಿದ್ದಾರೆ. ನಿಮಗೆ ಇದು ಬಂದು ನಿಮಗೆ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ಹೇಳ್ಬೋದು. ನೋಡ್ಕೊತಿದ್ದೀರಲ್ಲ ನಿಮಗೆ ಈಗ ಏನಿತ್ತು ನಿಮಗೆ ಇದು 56,000 ಏನೋ ತೋರಿಸ್ತಾ ಇತ್ತು ನನಗೆ ಅವಾಗಲೇ. ಇದು ಬಂದು ನಿಮಗೆ ಐಫೋನ್ 12 ಮಿನಿ ಇದನ್ನು ನೋಡೋದಾದರೆ ನಿಮಗೆ 56,000 ಏನೋ ನನಗೆ ತೋರಿಸ್ತಾ ಇತ್ತು, 57,000 ಇತ್ತು. ಇದು ನಿಮಗೆ ಎಲ್ಲ ಡಿಜಿಟು ತೆಗ್ದಿದ್ದಾರೆ. ಸ್ವಲ್ಪ ಕಡಿಮೆ ಬೆಲೆಗೆ ಸಿಗ್ಬೋದು, ಹೇಳೋದಕ್ಕಾಗೋದಿಲ್ಲ. ಒಂದಿಷ್ಟು ಲಿಮಿಟ್ ಅಂತ ಬಿಟ್ಬಿಟ್ಟು ಇನ್ನೂ ಕಡಿಮೆ ಮಾಡಿದ್ರು ಮಾಡ್ಬೋದು, ಹೇಳೋದಕ್ಕಾಗೋದಿಲ್ಲ. ಐಫೋನ್ SE ಕೂಡ ಇದೆ. ಮತ್ತು ನಿಮಗೆ ಐಫೋನ್ 12 ಮಿನಿ ಇರುವಂಥದ್ದು ಅನ್ಲಾಕಿಂಗ್ ಸೂನ್ ಅಂತ ಇದೆ. ನೀವು ಪರ್ಚೇಸ್ ಮಾಡಬೇಕು ಈಗ ಇದನ್ನು ನೀವು ಪರ್ಚೇಸ್ ಮಾಡ್ತೀರಾ ಅಂತಂದರೆ ಆದಷ್ಟು ನೀವು ನೋಡ್ತಾ ಇರಿ. ಇದನ್ನು ನೀವು ಈ ಪ್ರೈಸ್ ರೇಂಜಲ್ಲಿ ಯಾವಾಗ ಬಿಟ್ಟು ಹೇಳೋದಕ್ಕಾಗೋದಿಲ್ಲ. ಹಂಗಾಗಿ ನೀವು ಕ್ಲೀನಾಗಿ ನೋಡ್ಕೊತೀರಿ. ಮತ್ತು ನಿಮಗೆ ಈಗ ನೋಡ್ಕೋಬೋದು ಸ್ಮಾರ್ಟ್ಫೋನ್ಸಲ್ಲಿ ನಾನು ರಿವೀಲ್ ಮಾಡ್ತಾರೆ ಒಂದಿಷ್ಟು ಸ್ಮಾರ್ಟ್ಫೋನ್ಸ್ಗಳು ಲಾಂಚ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದೆ. ಅದರಲ್ಲಿ ನಿಮಗೆ ಅವರೊಂದು ಈಗ ನೋಡ್ಕೊತಿದ್ದೀರಲ್ಲ ಕ್ಯಾಲೆಂಡರ್ ಅಂತ ಇರುವಂಥದ್ದು ಯಾವ್ಯಾವ ಕಂಪ್ನಿಯಿಂದ ಯಾವ ಸ್ಮಾರ್ಟ್ಫೋನ್ ಲಾಂಚ್ ಆಗುತ್ತೆ ಅಂತ ಹಾಕಿದ್ದಾರೆ. ಸೆಪ್ಟೆಂಬರ್ 24ಗೆ ನಿಮಗೆ ಈಗ ನೋಡ್ಕೊತಿರ್ಬೋದು. ಈ ಸ್ಮಾರ್ಟ್ಫೋನಲ್ಲಿ ಓಪೋ ಕಂಪ್ನಿಯಿಂದ ಮತ್ತು ರಿಯಲ್ಮಿ ನಾರ್ಜೋ 50 ಸೀರೀಸಲ್ಲಿ ಒಂದು ಸ್ಮಾರ್ಟ್ಫೋನ್ ಈ ರೀತಿ ರಿಲೀಸ್ ಆಗುತ್ತೆ ಅಂತ ಹೇಳ್ತಾರೆ. ಇದರಲ್ಲಿ ನಿಮಗೆ ವಿವೋ ಅವ್ರದ್ದು ಕೂಡ ಇರುವಂಥದ್ದು. ಮತ್ತು ನಿಮಗೆ ಮಾರ್ಕ್ಯೂ ಇದು ನಿಮಗೆ ಫ್ಲಿಪ್ಕಾರ್ಟ್ ಅವ್ರದ್ದೇ. ಇದು ಬ್ರ್ಯಾಂಡ್ ಬಂದು ನಿಮಗೆ ಫ್ಲಿಪ್ಕಾರ್ಟ್ ಅವ್ರದ್ದು. ಇದು ಕೂಡ ನಿಮಗೆ ಒಂದು ಒಳ್ಳೆ ಈಗ ಸ್ಮಾರ್ಟ್ಫೋನ್ನ ತರ್ತಾ ಇರುವಂಥದ್ದು. ಎಲ್ಲ ಕಂಪ್ನಿಗಳು ತರ್ತಾ ಇದ್ದಾರೆ ಅಂತ ಇವರು ತರ್ತಾ ಇದ್ದಾರೆ. ನೋಡ್ಕೊಳ್ಳಿ ಯಾವ ರೀತಿ ಇರುತ್ತೆ ಅಂತ. ಲಾಂಚ್ ಆದಮೇಲೆ ನಿಮಗೆ ಇದರ ಒಂದು ಫೋಟೋ ಬಂದು ನಾನು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಈಗ ಟ್ವಿಟರ್ ಆಗಿರ್ಬೋದು ನಿಮಗೆ, ಇಲ್ಲ ಅಂತಂದರೆ ನಿಮಗೆ ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ಇದು ನಿಮಗೆ ಸೋಷಿಯಲ್ ಮೀಡಿಯಾ ಈಗ ಇದರ ಒಂದು ಕನ್ನಡ ಟೆಕ್ ಇನ್ಫೋ ನಾನು ಅಲ್ಲಿ ಹಾಕಿರ್ತೀನಿ ಅಂತ ಹೇಳ್ಬೋದು. ನಿಮಗೆ ಅದು ಫೋಟೋ ಆಗಿರ್ಬೋದು ಅದೆಲ್ಲ ನೀವು ನೋಡ್ಕೊಳ್ಳಿ. 10,000 ಒಳಗೆ ರೇಂಜ್ ಇರುತ್ತೆ ಅಂತ ಅನ್ಕೋತೀನಿ. ಇದು ನಿಮಗೆ ಫ್ಲಿಪ್ಕಾರ್ಟ್ ಅವ್ರದ್ದು ಬ್ರ್ಯಾಂಡು ಮಾರ್ಕ್ಯೂ ಅಂತ. ಇದು ಕೂಡ ನಿಮಗೆ 26ನೇ ತಾರೀಕು ಸಿಗುತ್ತೆ. ಮತ್ತು ನಿಮಗೆ 25ನೇ ತಾರೀಕು ಸಿಗುತ್ತೆ. 26ಕ್ಕೆ ನಿಮಗೆ ಬಡ್ಜೆಟ್ ಫೋನ್ಸ್ಗಳು ಬರ್ತಾ ಇದೆ ಅಂತಂದರೆ ಜಿಯೋನಿ, ಲಾವಾ, ಐಟೆಲ್ ಮತ್ತು ಮಾರ್ಕ್ಯೂ ಅಂತ ಹಾಕಿದ್ದಾರೆ. ಅಂತಂದರೆ ಇವ್ರದ್ದು ಕೂಡ ನಿಮಗೆ ಅಂತಂದರೆ ಈಗ ಕೀಪ್ಯಾಡ್ ಫೋನ್ ಆ ರೀತಿ ಇರ್ಬೋದು. ಇಲ್ಲ ಅಂತಂದರೆ ಅದೇ ನಾನು ಹೇಳ್ದಂಗೆ ಈಗ 5,000-6,000 4,000 ರೇಂಜಲ್ಲಿ ನಿಮಗೆ ಫೋನ್ ಬರುತ್ತೆ. ಇದು ಮತ್ತೆ ನೋಡ್ಕೋಬೋದು. ಸೆಪ್ಟೆಂಬರ್ 27ಗೆ ಈಗ ಐಫೋನ್ ಅವ್ರದ್ದು ಅದೇ 13 ಸೀರೀಸ್ ಬರ್ಬೋದು ಅಂತ ಅನ್ಕೋತೀನಿ. ಅವಾಗ ರಿಲೀಸ್ ಮಾಡ್ಬೋದು. ಅದಾದಮೇಲೆ ಮತ್ತೆ ನಿನ್ನೆ ನೋಡ್ಕೋಬೋದು. ಓಪೋ ಅವ್ರದ್ದು ಕೂಡ ಇರುವಂಥದ್ದು ಬಿಗ್ ಲಾಂಚಸ್ ಆಫ್ ದ ಡೇ ಅಂತ ಓಪೋ ಇದೆ. ಮತ್ತು ಇದು ನಿಮಗೆ ಓಪೋ F19s ಬರ್ಬೋದು ಅಂತ ಅನ್ಕೋತೀನಿ. ಈಗ ನೀವು ಫೋಟೋ ನೋಡ್ಕೊತಿದ್ದೀರಲ್ಲ ಆ ರೀತಿ ಇರುವಂಥದ್ದು ಆ ಫೋನ್ ಬಂದು ಅದು ಕೂಡ ಬರುತ್ತೆ. ಮತ್ತು ಸೆಪ್ಟೆಂಬರ್ 28ಗೆ ರಿಯಲ್ಮಿ ಕಡೆಯಿಂದ ರಿಯಲ್ಮಿಲಿ ಒಂದು ಸ್ಮಾರ್ಟ್ಫೋನ್ ಬರ್ಬೋದು. ಮತ್ತು ನಿಮಗೆ ಸೆಪ್ಟೆಂಬರ್ 29ಗೆ ಸ್ಯಾಮ್ಸಂಗ್ ಕಡೆಯಿಂದ ಬರುತ್ತೆ ಅಂತ ಹೇಳ್ಬೋದು. ಸ್ಯಾಮ್ಸಂಗಲ್ಲಿ ಒಂದು ಫೋನ್ ಲಾಂಚ್ ಆಗುತ್ತೆ. ಮತ್ತು ನಿಮಗೆ ಸೆಪ್ಟೆಂಬರ್ 30ಗೆ ಪೋಕೋ ಕಡೆಯಿಂದ ಒಂದು ಬರುತ್ತೆ. ಪೋಕೋ ಮತ್ತು ವಿವೋ ಅವ್ರದ್ದು ಕೂಡ ಬರುತ್ತೆ ಅಂತ ಹೇಳ್ಬೋದು. ವಿವೋ ಅವ್ರದ್ದು X70 ಸೀರೀಸ್ ಅಂತ ಅನ್ಕೋತೀನಿ. ಅವ್ರದ್ದು ಮತ್ತೆ ಅದೇ ಆಗಿರುತ್ತೆ, X70 ಸೀರೀಸೇ ಬರುತ್ತೆ ಅವತ್ತಿನ ದಿನ. ಮತ್ತು ನಿಮಗೆ ನೋಡ್ಕೋಬೋದು ಇಲ್ಲಿ ನಿಮಗೆ ಈಗ ಪೋಕೋನವ್ರದ್ದು ಸಿ ಸೀರೀಸಲ್ಲಿ ಒಂದು ಸ್ಮಾರ್ಟ್ಫೋನ್ ಬರುತ್ತೆ. 10,000 ಆ ರೇಂಜಲ್ಲಿ ಇರುತ್ತೆ ಅಂತ ಹೇಳ್ಬೋದು. C3 ಇತ್ತಲ್ಲ, ಪೋಕೋ C3, ಅದರ ಒಂದು ನೆಕ್ಸ್ಟ್ ವರ್ಷನ್ ಪೋಕೋ C4 ಅಂತ ಅನ್ಕೋತೀನಿ. ಅದು ನಿಮಗೆ ಪೋಕೋ ಕಡೆಯಿಂದ ಒಂದು ಸ್ಮಾರ್ಟ್ಫೋನ್ ಬರುತ್ತೆ. ಇದಾಗಲೇ ಅವರು ರಿವೀಲ್ ಮಾಡಿದ್ದಾರೆ.
ಮತ್ತು ಈಗ ನೋಡ್ಕೋಬೋದು ಮತ್ತು ಅಂತಂದರೆ ಲೀಕ್ ಅಲ್ಲ, ಅವರು ಅಫಿಷಿಯಲ್ ಆಗಿ ತಿಳಿಸಿದ್ದಾರೆ. ಮತ್ತು ಅಕ್ಟೋಬರ್ 1ಕ್ಕೆ ನಾರ್ಜೋ ಕಡೆಯಿಂದ ಅದೇ ಒಂದು ಸ್ಮಾರ್ಟ್ಫೋನ್ ಬರುತ್ತೆ ಸೀರೀಸಲ್ಲಿ, ಯಾವ್ದಾದ್ರು ಒಂದು ಸ್ಮಾರ್ಟ್ಫೋನ್ ಹಾಕ್ತಾರೆ ಅಂತ ಹೇಳ್ಬೋದು ಅವತ್ತಿನ ದಿನ. ಇದರಲ್ಲಿ ಮೋಟೋರೋಲಾ ಕಡೆಯಿಂದನೂ ಒಂದು ಸ್ಮಾರ್ಟ್ಫೋನ್ ಬರುತ್ತೆ ಅಂತ ಹೇಳ್ಬೋದು. ಮತ್ತು ಇವ್ರದ್ದು ಒಂದು ಟ್ಯಾಬ್ ಕೂಡ ಬರ್ತಾ ಇದೆ, ನೋಕಿಯಾ ಅವ್ರದ್ದು ಕೂಡ ಟ್ಯಾಬ್ ಬರುತ್ತೆ ಅಂತ ಹೇಳ್ಬೋದು. ಅವತ್ತು ಬರುತ್ತೆ ಅಂತೆಲ್ಲ ನೋಕಿಯಾದವ್ರದ್ದು ಲೇಟಾಗಿ ಬರುತ್ತೆ. ಈಗ ನಿಮಗೆ ಮೋಟೋ ಅವ್ರದ್ದು ಟ್ಯಾಬ್ ಬರ್ತಾ ಇರುವಂಥದ್ದು. ಇನ್ಮೇಲಿಂದ ಟ್ಯಾಬಲ್ಲೂ ಕೂಡ ನಿಮಗೆ ಟ್ಯಾಬ್ಲೆಟಲ್ಲೂ ಕೂಡ ನಿಮಗೆ ಒಂದಿಷ್ಟು ಈಗ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಮೋಟೋ ಅವ್ರದ್ದು ಕೂಡ ತರ್ತಾ ಇದ್ದಾರೆ, ನೋಡ್ಕೋಬೋದು. ಮತ್ತು ನಿಮಗೆ ಈಗ ಬಿಗ್ಗೆಸ್ಟ್ ಲಾಂಚಸ್ ಆಫ್ ಸೀಸನ್ ಅಂತೇನಿದೆ, ಇದರಲ್ಲಿ ನಿಮಗೆ ಈ ರೀತಿ ಇರುವಂಥದ್ದು ಜಾಸ್ತಿ ಆಗ್ತಾಯಿದೆ. ವೀಡಿಯೋ ಲೆಂತ್ ಬಂದು ನಿಮಗೆ ನೋಡ್ಕೋಬೋದು. ಈಗ ನೋಡ್ಬೋದು ರಿಯಲ್ಮಿ ನಾರ್ಜೋ 50 ಸೀರೀಸಲ್ಲಿ ಅವರೊಂದು ಲಾಂಚಿಂಗ್ ಡೇಟ್ ಹಾಕಿದ್ದಾರೆ. ಲಾಂಚಿಂಗ್ ಟುಮಾರೋ, ನಾಳೆ ಲಾಂಚ್ ಆಗುತ್ತೆ ಅಂತ ಹೇಳ್ಬೋದು. ಅಂತಂದರೆ ಇದು ನಮಗೆ ನಾನು ವಿಡಿಯೋ ಟೈಮಲ್ಲಿ ನಿಮಗೆ ಆಗಿರುತ್ತಾಗಲೇ ನೋಡ್ಕೋಬೋದು. ಸ್ಯಾಮ್ಸಂಗ್ F42 ಕೂಡ ಬರ್ತಾ ಇರುವಂಥದ್ದು 29ನೇ ತಾರೀಕು ಇದು ನಿಮಗೆ ಲಾಂಚ್ ಆಗುತ್ತೆ ಅಂತ ಹೇಳ್ಬೋದು. ಈಗ ನೋಡ್ಕೋಬೋದು, ಇದು ನಿಮಗೆ ಈ ಸ್ಮಾರ್ಟ್ಫೋನ್ ಬಂದು 5G ಆಗಿರುತ್ತೆ. ಡೈಮೆನ್ಸಿಟಿ 700 ಅಂತ ಅನ್ಕೋತೀನಿ. ಇದರಲ್ಲಿ ನಿಮಗೆ ಬಂದು ಇದು ನೋಡ್ಕೋಬೋದು ಫುಲ್ HD ಪ್ಲಸ್ ಡಿಸ್ಪ್ಲೇ ಇರುವಂಥದ್ದು, IPS ಅಂತ ಅನ್ಕೋತೀನಿ. 12 ಬ್ಯಾಂಡ್ ಕೊಡ್ತಾ ಇದ್ದಾರೆ ನೋಡ್ಕೋಬೋದು. ಮತ್ತು ನಿಮಗೆ ರೀಸನ್ಸ್ ಟು ಬೈ ಅಂತ ಏನೋ ಹಾಕಿದ್ದಾರೆ. ಈಗ ನೋಡ್ಕೋಬೋದು ಸ್ಮಾರ್ಟ್ಫೋನ್ ಈಗ ತಗೊಳ್ಳೋರಿಗೆ ಅಪ್ಗ್ರೇಡ್ ಅಂತ ಅವಾಗಲೇ ಹೇಳಿದೆ. ಪ್ಲ್ಯಾನ್ ನೀವು ಪರ್ಚೇಸ್ ಮಾಡಿಕೊಂಡ್ರೆ ಕಡಿಮೆ ಬೆಲೆಗೆ ಸಿಗುತ್ತೆ. ಮೋಟೋ ಫೋನ್ ಬಂದು ನಿಮಗೆ ಎಕ್ಸ್ಚೇಂಜ್ ಆಫರ್ ಇರುವಂಥದ್ದು, ಮಿನಿಮಮ್ 2000 ರೂಪಾಯಿ ಆಫ್ ಇರುವಂಥದ್ದು ಎಕ್ಸ್ಚೇಂಜ್ ಆಫರ್ ಇದೆ. ಇದು ನಿಮಗೆ ಗುಡ್ ಕಂಡೀಷನ್ ಆಗಿದೆ ಫೋನ್ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇದೇ ರೀತಿ ನೋಡ್ಕೋಬೋದು ಓಲ್ಡ್ ಫೋನ್ ಕೂಡ ನೀವು 500 ರೂಪಾಯಿ ಆಫಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ಅಪ್ಗ್ರೇಡ್ ಎನಿ ಚೇಂಜಸ್ ಸ್ಮಾರ್ಟ್ಫೋನ್ ಅಂತೇನಿದೆ, ಈ ಸ್ಮಾರ್ಟ್ಫೋನ್ಸ್ಗಳನ್ನ ನೀವು 1000 ಆಫ್ ಮಾಡಿಬಿಟ್ಟು ನೀವು ಪರ್ಚೇಸ್ ಮಾಡ್ಬೋದು. ಮತ್ತು ಇಲ್ಲಿ ನೋಡ್ಕೋಬೋದು ಸ್ಟಾರ್ಟಿಂಗ್ ಅಟ್ 299 ಅಂತ ಇದೆ. ನಿಮಗೆ 100% ಪ್ರೊಟೆಕ್ಷನ್ ಪ್ಲ್ಯಾನ್ ಅಂತ ಏನೋ ಕೊಡ್ತಾ ಇದ್ದಾರೆ. ನೀವು ಆ ರೀತಿ ನೀವು ಪರ್ಚೇಸ್ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಳ್ಳಿ, ನೋಡ್ಕೋಬೋದು. ಮತ್ತು ನಿಮಗೆ ಈಗ ಇಂಟ್ರೊಡ್ಯೂಸಿಂಗ್ ಫಾರ್ ದ ಫಸ್ಟ್ ಟೈಮ್ ಸ್ಟಾರ್ಟಿಂಗ್ 149 ಅಂತ ಏನಿದೆ, ಇದು ನಿಮಗೆ ಸ್ಕ್ರೀನ್ ಪ್ರೊಟೆಕ್ಷನ್ಗೋಸ್ಕರ ಮಾಡ್ತಾ ಇದ್ದಾರೆ. ನೀವೇನಾದರೂ ಡ್ಯಾಮೇಜ್ ಆದರೆ ಆ ರೀತಿ ನೀವು ಪ್ರೊಟೆಕ್ಷನ್ ಪ್ಲ್ಯಾನ್ ತೊಗೊಂಡಿದ್ರೆ ನೀವು ಪರ್ಚೇಸ್ ಮಾಡಿದ್ದೀರಾ ಅಂತಂದರೆ ಮತ್ತೆ ನಿಮಗೆ ಯೂಸ್ ಆಗುತ್ತೆ. ಮತ್ತು ನೋಡ್ಕೋಬೋದು ನಿಮಗೆ ಪೇ ಆ್ಯಸ್ ಲೋ ಈಗ 1299 ರೂಪಾಯಿಗೆ ನಿಮಗೆ ಸ್ಮಾರ್ಟ್ಫೋನ್ಸ್ಗಳು ನಿಮಗೆ 0 ಇಂಟ್ರೆಸ್ಟ್ ಮೇಲೆ ಪ್ರೊಸೆಸಿಂಗ್ ಫೀನು 0 ಮೇಲೆ ನಿಮಗೆ ಕೊಡ್ತಾರೆ ಅಂತ ಹೇಳ್ಬೋದು EMI ಇಲ್ಲಿ ತಗೊಳ್ಳೋರಿಗೆ, ನೋಡ್ಕೋಬೋದು. ಮತ್ತು ನಿಮಗೆ ವ್ಯಾರಂಟಿ ಫೋನ್ಸ್ ರಿಪೇರ್ ಅಂತೇನಿದೆ, ಇದು ನಿಮಗೆ ಈಗೇನಾದರೂ ವ್ಯಾರಂಟಿ ಒಳಗೆ ನಿಮಗೆ ರಿಪೇರಿ ಮಾಡ್ಕೊಳ್ಳೋದು ಆ ರೀತಿ ಎಲ್ಲ ಇರುತ್ತಲ್ಲ, ಅದು ನಿಮಗೆ 99 ರೂಪಾಯಿಗೆ ಇದು ನಿಮಗೆ 99 ರೂಪಾಯಿಗೆ ತೊಗೊತಾರೆ. ಅದಾದಮೇಲೆ ನೋಡ್ಕೋಬೋದು ಸ್ಟೇ ಟ್ಯೂನ್ಡ್ ಬಿಗ್ಗೆಸ್ಟ್ ಡೀಲ್ಸ್ ರಿವೈಲಿಂಗ್ ಎವ್ರಿ ಡೇ ಸ್ಟಾರ್ಟಿಂಗ್ 18th ಅಂತ ಹಾಕಿದ್ದಾರೆ. 18ನೇ ತಾರೀಕಿಂದ ಇದು ನಿಮಗೆ ಮಾಡ್ತಾ ಬರ್ತಿದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ 23 ನಾನು ವಿಡಿಯೋ ಮಾಡ್ತಿರೋದ್ರಿಂದ ಅಂತಂದರೆ ಡೇಟ್ ಬಂದು ನೋಡ್ತಿದ್ದೀರಲ್ಲ ಈ ರೀತಿ ಇರುವಂಥದ್ದು. ಇದು ಈ ರೀತಿ ನಿಮಗೆ ಸ್ಮಾರ್ಟ್ಫೋನ್ಸಲ್ಲಿ ಇಷ್ಟು ನಿಮಗೆ ರಿವೀಲ್ ಆಗುತ್ತೆ ಅಂತ ಹೇಳ್ಬೋದು. ಇಷ್ಟು ಸ್ಮಾರ್ಟ್ಫೋನ್ಸ್ಗಳ ಪ್ರೈಸ್ ಬಂದು ನಿಮಗೆ ಈಗೆಲ್ಲ ನಾನು ತಿಳಿಸ್ಕೊಟ್ಟಿದ್ದೀನಿ. ಮತ್ತು ನೀವು ಬೇರೆದೆಲ್ಲ ನೋಡ್ತೀರಾ ಅಂತಂದ್ರೆ ಇದೇ ರೀತಿ ನೀವು ಚೆಕ್ ಮಾಡ್ಕೋಬೋದು. ನಾನು ಯಾವಾಗಲೂ ನಿಮಗೆ ಸ್ಮಾರ್ಟ್ಫೋನ್ಸ್ ತಿಳಿಸ್ಕೊಡೋದ್ರಿಂದ ಸ್ಮಾರ್ಟ್ಫೋನ್ಸ್ಗಳ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಇಲ್ಲಿ ನೋಡ್ಕೋಬೋದು ನಿಮಗೆ ಕ್ರೆಡಿಟ್ ಕಾರ್ಡು ಮತ್ತು ಡೆಬಿಟ್ ಕಾರ್ಡ್, ಈಗ ಒಂದು ಕಾರ್ಡ್ ಪಾರ್ಟ್ನರ್ಸ್ ಅಂತ ಆಕ್ಸಿಸ್ ಬ್ಯಾಂಕು ಮತ್ತು ICICI ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಏನಿದೆ ಇವ್ರ ಮೇಲೆ ನಿಮಗೆ ಇದು ಈಗ ಇವರ ಜೊತೆ ಅವರು ಈಗ ಪಾರ್ಟ್ನರ್ಶಿಪ್ಪಲ್ಲಿ ನಿಮಗೆ ಆಫರ್ಸ್ಗಳು ಸಿಗುತ್ತೆ ಅಂತ ಹೇಳ್ಬೋದು. ಆಕ್ಸಿಸ್ ಬ್ಯಾಂಕು ಮತ್ತು ICICI ಬ್ಯಾಂಕ್ ಬಂದು ನಿಮಗೆ ಪೇಟಿಎಮ್ಮಲ್ಲೂ ಕೂಡ ನಿಮಗೆ ಅಶ್ಯೂರ್ಡ್ ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತೆ. ಆದರೆ ಒಂದು ನಿಮಗೆ ಪೇಟಿಎಮ್ಮಲ್ಲಿ ನೀವು UPI ID ಹಾಕ್ಬಿಟ್ಟು ನೀವು ತೊಗೊಬೇಕಾಗುತ್ತೆ ಅಷ್ಟೇ. ಆವಾಗಲೇ ಹೇಳ್ದಂಗೆ ನಿಮಗೆ ಬೇಗನೆ ಇದಾಗುತ್ತೆ ನಿಮಗೆ ಫ್ಲಿಪ್ಕಾರ್ಟ್ ಮೆಂಬರ್ಶಿಪ್ ಅವರಿಗೆ. ನಾನು ಫ್ಲಿಪ್ಕಾರ್ಟ್ ಮೆಂಬರ್ಶಿಪ್ಪಲ್ಲಿ ಇದ್ದೀನಿ, ನೋಡ್ಕೋಬೋದು ಪ್ಲೇಸ್ ಅಂತ ಏನಿದೆ, ಇದು ನಿಮಗೆ ನನಗೆ ಒಂದಿನ ಬೇಗ ಸಿಗುತ್ತೆ ಅಂತ ಹೇಳ್ಬೋದು. ಒಂದಲ್ಲ 2 ದಿನ ಅಂತ ಅನ್ಕೋತೀನಿ. ಒಟ್ಟು ನೀವು ನೋಡ್ಕೋಬೋದು ಈ ರೀತಿ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ನಿಮಗೆ ಈಗ ಅಮೆಝಾನಿಂದ ತಿಳಿಸ್ಕೊಡ್ತೀನಿ. ಈಗ ಅಮೆಝಾನಿಗೆ ಬಂದಿದ್ವಿ. ಈಗ ನೀವು ನೋಡ್ಕೊತಿರ್ಬೋದು ಇಲ್ಲಿ ನಿಮಗೆ ಈಗ ನಾನು ಆ ವಿಡಿಯೋ ಮತ್ತೆ ಎಕ್ಸ್ಟ್ರಾದಲ್ಲಿ ನಿಮಗೆ ಮತ್ತೆ ಹೊಸ್ದಾಗಿ ತೆಗಿತಾ ಇರುವಂಥದ್ದು ಈ ವಿಡಿಯೋ ಬಂದು ನೋಡ್ಕೊತಿರ್ಬೋದು. ನಾನು ವಿಡಿಯೋ ಮಾಡಬೇಕಾದ್ರೆ ನಾನು ಫ್ಲಿಪ್ಕಾರ್ಟಿಂದ ತೋರಿಸಿದ್ನಲ್ಲ ಅವಾಗ ಅದು ರಿವೀಲ್ ಮಾಡಿರಲಿಲ್ಲ ಡೇಟ್ ಬಂದು. ಈಗ ಮತ್ತೆ ಅವರು ಡೇಟ್ನ ರಿವೀಲ್ ಮಾಡಿದ್ದಾರೆ. ಈಗ ನೀವು ನೋಡ್ತಿದ್ದೀರಾ 4th ಅಕ್ಟೋಬರ್ಗೆ ಇದು ಮುಂಚೆ ಬರ್ತಾ ಇರುವಂಥದ್ದು, 3 ದಿನ ಮುಂಚೆನೇ ಇದು ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಇದು ಫ್ಲಿಪ್ಕಾರ್ಟಲ್ಲಿ ಬಂದು ನಿಮಗೆ 7ನೇ ತಾರೀಕಿಗೆ ಸಿಗುತ್ತೆ ಅಂತ ಹೇಳ್ಬೋದು. ಅದು ನಿಮಗೆ 7ನೇ ತಾರೀಕು ಸಿಗುತ್ತೆ. ಇದು ನಿಮಗೆ 3 ದಿನ ಮುಂಚೆ ಅಕ್ಟೋಬರ್ 4ಕ್ಕೆ ಇದು ಅವತ್ತು ಸ್ಟಾರ್ಟ್ ಆಗುತ್ತೆ. ನಿಮಗೆ ಏನಾದರೂ ಪ್ರೈಮ್ ಮೆಂಬರ್ಶಿಪ್ ಯೂಸರ್ ಆಗಿದ್ದೀರಾ ಅಂತಂದರೆ ಮುಂಚೆನೇ ಬರುತ್ತೆ ಅಂತ ಹೇಳ್ಬೋದು. ಮತ್ತು ಇಲ್ಲಿ ನೋಡ್ಬೋದು ಇಲ್ಲಿ ಮತ್ತೆ ನಿಮ್ಗೆ ಇಲ್ಲಿ ನೋ ಕಾಸ್ಟ್ EMI ಅಂತ ಇದೆ ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ ಜೊತೆಗೆ.
ಇದು ನಿಮಗೆ ಬಜಾಜ್ ಫೈನಾನ್ಸ್ ಏನಿದೆ ಅದನ್ನು ಯೂಸ್ ಮಾಡಿದ್ರೆ ನಿಮಗೆ ಕ್ರೆಡಿಟ್ ಮಾಡ್ತಾರೆ ಅಂತ ಹೇಳ್ಬೋದು. ಅವರು ನಿಮಗೆ 1,00,000 ತನಕ ನಿಮಗೆ ಅವರು ದುಡ್ಡನ್ನ ಕೊಡ್ತಾರೆ, ಅದರಿಂದ ನೀವು ಪರ್ಚೇಸ್ ಮಾಡ್ಕೋಬೋದು. ಇಲ್ಲಿ ನಿಮಗೆ ಚೆಕ್ ಇದು ಎಲಿಜಿಬಿಲಿಟಿ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ನಿಮ್ದು ಇದನ್ನು ತೋರಿಸುತ್ತೆ ಅಂತಂದರೆ ನಿಮಗೆ ಏನು ಎಲಿಜಿಬಲ್ ಇರಬೇಕು ಅದನ್ನು ತಗೊಳ್ಳೋದಕ್ಕೆ ಅಂತ ಅವರು ಹೇಳ್ತಾ ಇರುವಂಥದ್ದು. ಮತ್ತು ಎಕ್ಸ್ಚೇಂಜ್ ಆಫರ್ ಇರುತ್ತೆ 25,000 ತನಕ, ನಿಮಗೆ ಅದನ್ನು ಕೂಡ ನೀವು ಚೆಕ್ ಮಾಡ್ಕೋಬೋದು. ನೋಡ್ಬೋದು ಇಲ್ಲಿ ನಿಮಗೆ ಈ ರೀತಿ ಬಟ್ಟೆಗಾಗಿರ್ಬೋದು ಮತ್ತು ಇದಕ್ಕೆ ನಿಮಗೆ 70% ಆಫ್ ಸಿಗುತ್ತೆ ಹೋಮ್ ಆ್ಯಂಡ್ ಕಿಚನ್ ಅಪ್ಲಯನ್ಸಸ್ಸಿಗೆ. ಮತ್ತು ನಿಮಗೆ ಇದು ಬಟ್ಟೆಗೆ 300 ರೂಪಾಯಿ ಕ್ಯಾಶ್ ಬ್ಯಾಕ್ ಸಿಗುತ್ತೆ ನೋಡ್ಬೋದು ಇಲ್ಲಿ. ಮತ್ತು ಇಲ್ಲಿ ನೋಡ್ಕೋಬೋದು ಇದು ನಿಮಗೆ ಮೇನಾಗಿ ಬೇಕಾಗಿರುವಂಥದ್ದು. ಮತ್ತು ಇದು ಎಲೆಕ್ಟ್ರಾನಿಕ್ಸ್ ಆಕ್ಸೆಸರೀಸು ಮತ್ತು ಮೊಬೈಲ್ ಆಕ್ಸೆಸರೀಸು ನೋಡ್ಕೊಬೋದು. ಇಲ್ಲಿ ನಿಮಗೆ ಬಿಗ್ಗೆಸ್ಟ್ ಸೇವಿಂಗ್ಸ್ ಆಫ್ ದ ಇಯರ್ ಅಂತ ಏನಿದೆ, ವರ್ಷಕ್ಕೆ ಇಷ್ಟು ನಿಮಗೆ ದೊಡ್ಡ ಸೇವಿಂಗ್ಸ್ ಅಂತ ಮಾಡ್ಕೋಬೋದು, ಆ ರೀತಿ ಏನೋ ಹೇಳ್ತಾ ಇದ್ದಾರೆ. ಈಗ ನೋಡ್ಬೋದು ಇದಕ್ಕೂ ಕೂಡ ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ ಬಂದು 2,000 ರೂಪಾಯಿ ಇದೆ ಮಂತು, ನೋ ಕಾಸ್ಟ್ EMI ಇರುತ್ತೆ. ಮತ್ತು ನಿಮಗೆ ಬೆಸ್ಟ್ ಸೆಲ್ಲರ್ ಸೆಟ್ಟು 40% ಆಫ್ ಇರುತ್ತೆ. ನಿಮಗೆ ಒಳ್ಳೆ ಸೆಲ್ಲರ್ ಹತ್ರ ನೀವು ತೊಗೊಂಡ್ರೆ ಆ ರೀತಿ ಅಂದರೆ ಇದರಲ್ಲಿ ನಿಮ್ಗೆ ಇರ್ತಾರಲ್ವ ಅದು ಸ್ಟಾರ್ಟಿಂಗ್ ಬಂದು ನಿಮಗೆ ಮೊಬೈಲ್ ಪ್ರೈಸಿಂಗು ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ ಅಂತಂದರೆ 6,799 ರೂಪಾಯಿಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಮೊಬೈಲ್ ಆಕ್ಸೆಸರೀಸ್ ಬಂದು 49 ರೂಪಾಯಿಂದ ನಿಮಗೆ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಬ್ರ್ಯಾಂಡ್ ಬಂದು ನಿಮಗೆ OnePlus ಅವ್ರದ್ದಿದೆ, Xiaomi ಅವ್ರದ್ದಿದೆ, ಮತ್ತು ನಿಮಗೆ ಸ್ಯಾಮ್ಸಂಗ್ ಐಕೋದವ್ರದ್ದಿದೆ. ಇದರಲ್ಲಿ ನೀವು ನೋಡಿದ್ರೆ ಮತ್ತು ನಿಮಗೆ ಎಲೆಕ್ಟ್ರಾನಿಕ್ಸ್ ಈಗ ಸ್ಮಾರ್ಟ್ ವಾಚು, ಫಿಟ್ನೆಸ್ ಬ್ಯಾಂಡು, ಮತ್ತು ನಿಮಗೆ ಈಗ ಕೀಬೋರ್ಡ್ ಮೌಸ್ ಆಗಿರ್ಬೋದು, ನೆಕ್ ಬ್ಯಾಂಡ್, ಇದರಲ್ಲಿ ನಿಮಗೆ ಇವ್ರ ಜೆಬ್ರಾನಿಕ್ಸು ಮತ್ತು ಇದು MI ಅವ್ರದ್ದು ಬೋಟು ಮತ್ತು ಇದು ಸ್ಯಾಂಡಿಸ್ಕಿಂದಿದೆ ಅವ್ರದ್ದು ಇರುವಂಥದ್ದು. ಮತ್ತು ನಿಮಗೆ ಎಸೆನ್ಷಿಯಲ್ಸ್ ಇದೆ, ಮತ್ತು ನಿಮಗೆ ಬುಕ್ಸು, ಇದು ಏನು ಹೆಡ್ಸೆಟ್ ಇದೆ ಇದು ನೋಡ್ಕೋಬೋದು. ಮತ್ತು ಇದರಲ್ಲೂ ಕೂಡ ಅಷ್ಟೇ ನಿಮಗೆ ಅಮೆಝಾನ್ ಅವ್ರದ್ದು ಬ್ರ್ಯಾಂಡ್ ಇದೆಯಲ್ಲ ಅದು ಅಮೆಝಾನ್ ಇದು ಅದರದ್ದು ಬಗ್ಗೆ ಇದು. ಮತ್ತು ನಿಮಗೆ ಫ್ರಿಜ್ಜು, ವಾಷಿಂಗ್ ಮಿಷಿನು ಆ ರೀತಿ ಇದೆ ನೋಡ್ಬೋದು. ಈಗ ನಾನು ಮೊಬೈಲ್ ಬಗ್ಗೆ ತಿಳಿಸ್ಕೊಡ್ತೀನಿ. ಬಂದ್ಬಿಟ್ಟು ಇದು ಜಾಸ್ತಿ ಈಗ ಇದೇನು ಕ್ಲಿಕ್ ಮಾಡ್ಕೊಂಡಲ್ಲ ಆ ರೀತಿ ಏನು ಬರ್ತಾ ಇರಲಿಲ್ಲ, ಮತ್ತೆ ವಿಡಿಯೋ ಮಾಡ್ತಾ ಇರುವಂಥದ್ದು. ಈಗ ನೋಡ್ಕೊತಿರ್ಬೋದು ನಿಮಗೆ ಇಲ್ಲಿ ಈಗ ನಿಮಗೆ ಕಾಣಿಸ್ತಿದೆ, ಈಗ ನೋಡ್ಕೋಬೋದು ಆಫರ್ಸ್ ಅನ್ವೀಲಿಂಗ್ ಸೂನ್ ಆನ್ ದ ಮೋಸ್ಟ್ ಲವ್ಡ್ ಬ್ರ್ಯಾಂಡ್ಸ್ ಅಂತ ಇದೆ ನೋಡ್ಕೋಬೋದು. ಮತ್ತೀಗ ಪೇಜ್ ಲೋಡ್ ಆಗ್ತಾ ಇರುವಂಥದ್ದು ಈಗ ನೋಡ್ಕೊಬೋದು ಈ ರೀತಿ ಇರುವಂಥದ್ದು. ಇಲ್ಲಿ ಈಗ ನಿಮಗೆ OnePlus ಕಡೆಯಿಂದ ರೆಡ್ಮಿ ಅವ್ರದ್ದು, ಸ್ಯಾಮ್ಸಂಗ್ ಮತ್ತು ಐಕು ಮತ್ತು Xiaomi ಇದೆ. ಮತ್ತು ಇನ್ನೊಂದು ನೋಡ್ಕೋಬೋದು ಇಲ್ಲಿ ಆ್ಯಪಲ್ದಿರುವಂಥದ್ದು, ಓಪ್ಪೋದವ್ರದ್ದಿದೆ, ವಿವೋ, ರಿಯಲ್ಮಿ ಅವ್ರದ್ದು ಕೂಡ ಇರುವಂಥದ್ದು, ಮತ್ತು ಟೆಕ್ನೋ ಅವ್ರದ್ದಿದೆ. ಅಷ್ಟೇ ನಿಮಗೆ ಅಷ್ಟಿರುವಂಥದ್ದು. ನೀವು ಯಾವ್ದ್ರ ಮೇಲೆ ಕ್ಲಿಕ್ ಮಾಡ್ಕೊತೀರಿ ಆ್ಯಪಲ್ ಅವ್ರದ್ದು ನೋಡ್ಬೇಕಂತಂದರೆ ಎಕ್ಸ್ಪ್ಲೋರ್ ಮೋರ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಈಗ ನೀವು ಫ್ಲಿಪ್ಕಾರ್ಟ್ ಅವ್ರು ನೋಡ್ದಂಗೆ ಇವರು ಕೂಡ ಇದೇ ರೀತಿ ಹಾಕಿರುವಂಥದ್ದು ಅಂತಂದರೆ ನಿಮಗೆ ಈಗ ಮೆಗಾ ಡೀಲ್ಸ್ ರಿವೀಲ್ ಅಂತ ಇವರು ಇದೇ ರೀತಿ ಕ್ಯಾಲೆಂಡ್ರ್ ಥರ ಮಾಡಾಕಿದ್ದಾರೆ. ಸೆಪ್ಟೆಂಬರ್ 5ನೇ ತಾರೀಕು ಟೆಕ್ನೋ ಅವ್ರದ್ದು ಬರ್ತಾ ಇರುವಂಥದ್ದು ಇದು ಸ್ಮಾರ್ಟ್ಫೋನ್ ಬರ್ತಾ ಇದೆ. ಮತ್ತು ನಿಮಗೆ 26ನೇ ತಾರೀಕು ಬಿಗ್ಗೆಸ್ಟ್ ಡೀಲ್ ಆಫ್ ದ ಇಯರ್ ಪ್ರಾಡಕ್ಟ್ ಅನ್ವೀಲ್ ಅಂತ ಇದೆ. ಇದನ್ನು ಒಂದು ಸ್ಮಾರ್ಟ್ಫೋನು, ಇದು ನಿಮಗೆ ಅಷ್ಟು ಕ್ಲಿಯರಾಗಿ ರಿವೀಲ್ ಮಾಡಿಲ್ಲ. ಇದ್ರ ಮೇಲೆ ಟ್ಯಾಪ್ ಮಾಡಿದ್ರೂ ಕೂಡ ನಿಮಗೆ ಬೇರೆ ಇದೇ ರೀತಿ ನಿಮಗೆ ಪಿಕ್ಚರ್ ಬರುತ್ತೆ ಅಂತ ಹೇಳ್ಬೋದು. ಅದ್ರ ಬಗ್ಗೆ ಏನೇನೋ ಹಾಕಿರ್ತಾರೆ. ಮತ್ತು ನಿಮಗೆ ನೋಟಿಫೈ ಮೀ ಆ ರೀತೆಲ್ಲ ಇರುತ್ತೆ. ಮತ್ತು ನೀವು ನೋಡ್ಕೋಬೋದು ಸೆಪ್ಟೆಂಬರ್ 27ಗೆ ಐಕು Z5 ಲಾಂಚ್ ಆಗ್ತಾ ಇರುವಂಥದ್ದು. ಇದು ನಿಮಗೆ ಅವತ್ತು ಸಿಗುತ್ತೆ ಅಂತ ಹೇಳ್ಬೋದು. ಬಿಗ್ಗೆಸ್ಟ್ ಲಾಂಚ್ ಆಫ್ ದ ಡೇ ಅಂತಿದೆ. ಮತ್ತು ರೆಡ್ಮಿ ಅವ್ರದ್ದು ರೆಡ್ಮಿ 9A ಮತ್ತು ಇದ್ರ ಪ್ರೈಸ್ ಅಂತ ಅನ್ಕೋತೀನಿ ಇದು ನಿಮಗೆ ಅದನ್ನು ರಿವೀಲ್ ಮಾಡ್ತಾರೆ. ಮತ್ತು ಸ್ಯಾಮ್ಸಂಗ್ M42 ಇದೆ 5G ಬಂದು, ಇದು ನಿಮಗೆ ಸೆಪ್ಟೆಂಬರ್ 28ನೇ ತಾರೀಕು ಇದನ್ನು ರಿವೀಲ್ ಮಾಡ್ತಾರೆ. ಐಫೋನ್ ಅವ್ರದ್ದು ಇದು ಕೂಡ ನಿಮಗೆ ರಿವೀಲ್ ಆಗುತ್ತೆ ಅಂತ ಹೇಳ್ಬೋದು. ಅದಾದಮೇಲೆ ಇದು ಬಂದು ನಿಮಗೆ ಐಫೋನಿಂದು ಈಗ 12 ಸೀರೀಸ್ ಅಂತ ಅನ್ಕೋತೀನಿ. ಇದರಲ್ಲವರು ಇದನ್ನು ಪ್ರೈಸ್ನ ರಿವೀಲ್ ಮಾಡ್ತಾರೆ. ಸೆಪ್ಟೆಂಬರ್ 29ನೇ ತಾರೀಕು ನಿಮಗೆ ಇದು Xiaomi 11 Lite NE 5G ಇದೆ. ಇದು ನಿಮಗೆ ಅವತ್ತು ಲಾಂಚ್ ಆಗುತ್ತೆ ಅಂತ ಹೇಳ್ಬೋದು. ಇದು ನಿಮಗೆ ಅವತ್ತು ಲಾಂಚ್ ಆಗುತ್ತೆ. ಆಮೇಲೆ ಓಪ್ಪೋ ವಿವೋದು ಮತ್ತು ಸ್ಯಾಮ್ಸಂಗ್ M ಸೀರೀಸಲ್ಲಿ ಅದರೊಂದು ರಿವೀಲ್ ಮಾಡ್ತಾರೆ. ಅಷ್ಟು ಆ ಕಂಪ್ನಿಗಳಲ್ಲಿ ಫೋನ್ ಬಂದು ಸೆಪ್ಟೆಂಬರ್ 30ನೇ ತಾರೀಕು ಐಕೋನವ್ರದ್ದು ಅದೇ ಹೇಳ್ದಂಗೆ ಅದನ್ನು ರಿವೀಲ್ ಮಾಡ್ತಾರೆ. ಆಮೇಲೆ ಅಕ್ಟೋಬರ್ 1ನೇ ತಾರೀಕು ಓಪ್ಪೋದಲ್ಲಿ A ಸೀರೀಸಲ್ಲಿ ಒಂದು ಸ್ಮಾರ್ಟ್ಫೋನ್ ಬರುತ್ತೆ, ರೆಡ್ಮಿನಲ್ಲೂ ಕೂಡ ಒಂದು ಸ್ಮಾರ್ಟ್ಫೋನ್ ಬರುತ್ತೆ. ಬಿಗ್ಗೆಸ್ಟ್ ಡೀಲ್ ಆಫ್ ದ ಇಯರ್ ಅಂತೇನೋ ಇದನ್ನು ಹಾಕ್ತಾ ಇದ್ದಾರೆ. ಏನೋ ಬೇರೆ ಕಂಪ್ನಿ ಸ್ಮಾರ್ಟ್ಫೋನ್ ಇರ್ಬೋದು ಗೊತ್ತಿಲ್ಲ, ಇಲ್ಲಾಂದರೆ ಟೆಕ್ನೋದಾಗಿರ್ಬೋದು. ಈ ರೀತಿ ಇರುವಂಥದ್ದು ಮೆಗಾ ಮೋರ್ ಡೀಲ್ಸ್ ಅನ್ವೀಲಿಂಗ್ ಸೂನ್ ಸ್ಟೇ ಟ್ಯೂನ್ಡ್. OnePlus ಕಡೆಯಿಂದನೂ ಒಂದು ಸ್ಮಾರ್ಟ್ಫೋನ್ ಬರುತ್ತೆ ಅಂತ ಅನ್ಕೋತೀನಿ, ಹಂಗಾಗಿ ಅವರು ಹಾಕಿರುವಂಥದ್ದು. ಮತ್ತು ನೀವು ಇನ್ನೊಂದು ದಿನ ಬಿಟ್ಬಿಟ್ಟು ನೋಡಿದ್ರೆ ನಿಮಗೆ ನಾನು ವಿಡಿಯೋ ಟೈಮಲ್ಲಿ ಬಿಟ್ಟಿರ್ಬೋದು, ಹೇಳೋದಕ್ಕಾಗೋದಿಲ್ಲ. ಅಪ್ಕಮಿಂಗ್ ಲೇಟೆಸ್ಟ್ ಲಾಂಚಸ್ ಹಾಕಿದ್ದಾರೆ. ಮತ್ತು ಇಲ್ಲಿ ನೋಡ್ಕೋಬೋದು ಅವಾಗಲೇ ಹೇಳ್ದಂಗೆ ಕಮ್ಮಿಂಗ್ ಸೂನ್ ಅಂತ ಹಾಕಿದ್ದಾರೆ. ಇಲ್ಲಿ ನೋಟಿಫೈ ಮೀ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಇಮೇಲ್ ಬರುತ್ತೆ ಅಂತ ಹೇಳ್ಬೋದು. ಈಗ ನಿಮಗೆ ಮೇನ್ ಪ್ರೈಸು ಈಗ ಡಿಜಿಟೆಲ್ಲ ತೆಗೆದ್ಬಿಟ್ಟು ತೋರಿಸಿರುವಂಥದ್ದು ಐಫೋನ್ 11 54,900 ರೂಪಾಯಿ ಇರುವಂಥದ್ದು. ಇದು ನಿಮಗೆ
ಒಂದು 50,000 ರೇಂಜಲ್ಲಿ ಸಿಗ್ಬೋದು ಅಂತ ಅನ್ಕೋತೀನಿ. ಇಲ್ಲಾಂತಂದರೆ ಇನ್ನೂ ಕಡಿಮೆ ಮಾಡಿದ್ರು ಮಾಡ್ಬೋದು, ಹೇಳೋದಕ್ಕಾಗೋದಿಲ್ಲ. ಈಗ ನೋಡ್ಬೋದು, ಈಗ ಇಲ್ಲಾಂದರೆ 49,000 ಆ ರೇಂಜಲ್ಲೂ ಆಗ್ಬೋದು. ಮತ್ತು ಈಗ OnePlus Nord 2 5G ಇದೆ, ಇದು ಕೂಡ ಅಷ್ಟೇ. ಇದು ನಿಮಗೆ ಇನ್ನೂ ಸ್ವಲ್ಪ ಕಡಿಮೆ ಮಾಡ್ಬೋದು, ಒಟ್ಟು 22,000 ಆ ರೇಂಜಲ್ಲಿ ಕೊಡ್ತಾರೆ ಅಷ್ಟೇ ಇದನ್ನು ನಿಮಗೆ. ಮತ್ತು ಇಲ್ಲಿ ನೋಡ್ಬೋದು Redmi Note 10 Pro ಇದೆ, ಇದು ನಿಮಗೆ ಒಳ್ಳೆ ಫೋನು ಅಂತಂದರೆ ಆ ಪ್ರೈಸ್ ರೇಂಜಲ್ಲಿ. ಈಗ ನೋಡ್ತಿದ್ದೀರಲ್ಲ ಈ ರೀತಿ ಇರುವಂಥದ್ದು. ಈಗ ಇದನ್ನು ನೀವು ನೋಡ್ಬೋದು, ಇದು ನಿಮಗೆ 1 ಡಿಜಿಟ್ ತೆಗ್ದಿದ್ದಾರೆ, ಸ್ವಲ್ಪ ರೇಟ್ ಕಮ್ಮಿ ಮಾಡ್ತಾರೆ. ಇದು 19,000 20,000 ರೇಂಜಿನ ಫೋನು ಅಂತಂದರೆ ಆ ವೇರಿಯಂಟ್ ಬಂದು ಜಾಸ್ತಿ ಇದಿರೋದು. ನೋಡ್ತಿದ್ದೀರಲ್ಲ ಈ ರೀತಿ ಇರುವಂಥದ್ದು. ಇದು ನಿಮಗೆ ರಿವೀಲ್ ಮಾಡ್ತಾರೆ ನಾಳೆ ಅಥವಾ ನಾಡ್ದು. ಅದಾದಮೇಲೆ ಈಗ M12 ಕೂಡ ನಿಮಗೆ ತೆಗ್ದಿರುವಂಥದ್ದು. ಇದು ನಿಮಗೆ ಒಂದು 10,000 ರೇಂಜಿಗೆ ಕೊಡ್ಬೋದು. ಇಲ್ಲ ಅಂತಂದರೆ ಈಗ ನೋಡ್ಬೋದು Redmi 10 Prime ಇದೆ, ಇದು ನಿಮಗೆ ಒಂದು 10-11,000 ರೇಂಜಲ್ಲಿ ಬರುತ್ತೆ. ಮತ್ತು ಇದು Redmi 10S ಕೂಡ ಅಷ್ಟೇ, ಇದು ಒಂದು 12,000 ರಿಂದ 13,000 ರೇಂಜಲ್ಲಿ ಕೊಡ್ತಾರೆ. ಅದಾದಮೇಲೆ ಇಲ್ಲಿ ನೋಡ್ಬೋದು ಈಗ OnePlus Nord CE 5G ಇದೆ, ಇದೂ ಅಷ್ಟೇ ನಿಮಗೆ ಇದು 20,999 ರೂಪಾಯಿ ಆ ರೀತಿ ಪ್ರೈಸ್ ಆಗ್ಬೋದು. ಮತ್ತು ನಿಮಗೆ Samsung M32 5G ಬಂದು ಇದು ಕೂಡ ಅಷ್ಟೇ, ಇದು ನಿಮಗೆ 19,999 ಆ ರೀತಿ ಆಗ್ತಾರೆ. ಮತ್ತು Mi 11X ಇದೆ, ಇದು ನಿಮಗೆ 20,000 ಇಲ್ಲ 22,000 ಆ ರೀತಿ ಮಾಡ್ಬೋದು. ಮತ್ತು ಇಲ್ಲಿ ನೋಡ್ಬೋದು Redmi Note 10 Pro Max ಇದೆ, ಇದ್ರ ವೇರಿಯಂಟು ಇದು ಹೈಯರ್ ವೇರಿಯಂಟ್ ಇದ್ರದ್ದು. ನೋಡ್ತಿದ್ದೀರಲ್ಲ ಈ ರೀತಿ ಇರುವಂಥದ್ದು. ಇದೂ ಅಷ್ಟೇ, ಇಲ್ಲಿ ನೋಡ್ಬೋದು ಇದಕ್ಕೂ 1 ಡಿಜಿಟ್ ತೆಗ್ದಿದ್ದಾರೆ, ಇದು 19,000 ಇಲ್ಲ 18,000, ಅದಕ್ಕಿಂತ ಸ್ವಲ್ಪ ಕಡಿಮೆನೇ ಆಗುತ್ತೆ. ಇದನ್ನು iQOO Z3 5G ಇದೆ, ಇದು ಒಳ್ಳೆ ಫೋನ್ ಅಂತ ಹೇಳ್ಬೋದು ಆ ಪ್ರೈಸ್ ರೇಂಜಲ್ಲಿ. ಇದು ನಿಮಗೆ ಹೋದ್ಸತಿನೇ 18,000 ಆ ರೇಂಜಲ್ಲಿ ಕೊಡ್ತಿದ್ರು, ಅಂತಂದರೆ ಆಫರ್ ಏನೇನೋ ಬ್ಯಾಂಕ್ ಕಾರ್ಡ್ಸ್ ಅದೆಲ್ಲ ಇದನ್ನು ಬಿಟ್ಟು ಅಂತಂದರೆ ನಿಮಗೆ ಅದೆಲ್ಲ ಸೇರಿಸಿ ಈಗ ನಿಮಗೆ ಒಂದು 17,000 ಆ ರೇಂಜಿಗೆ ಬರ್ಬೋದು ಅಂತ ಅನ್ಕೋತೀನಿ. ಮತ್ತು ನಿಮಗೆ M32 ಇದೆ, ಇದು ಅಷ್ಟೇ, ಒಟ್ಟು ನಿಮ್ಗೆ ಇದು ಕಮ್ಮಿ ಆಗುತ್ತೆ ಅಂತ ಅನ್ಕೋತೀನಿ. ಇದಾದಮೇಲೆ ಈಗ ನೋಡ್ಬೋದು, ಮತ್ತು ಇಲ್ಲಿ ಟಾಪ್ ರೀಸನ್ ಟು ಬೈ ಫ್ರಮ್ ಅಮೆಝಾನ್ ಅಂತಿದೆ, ಏನು ರೀಸನ್ ಇದೆ ಅಂತ ಇದನ್ನು ಬೈ ಮಾಡೋದಕ್ಕೆ. ಮತ್ತು ಗ್ರೇಟ್ ಬೆನಿಫಿಟ್ಸ್ ಫಾರ್ ಪ್ರೈಮ್ ಮೆಂಬರ್ಸ್ ಇದೆ, ಅಪ್ ಟು 15,000 ನಿಮಗೆ ಅಡಿಷ್ನಲ್ ಸೇವಿಂಗ್ಸ್ ಏನೋ ಇದೆಯಂತೆ. ಮತ್ತು ಫ್ರೀ ಸ್ಕ್ರೀನ್ ರಿಪ್ಲೇಸ್ಮೆಂಟ್ ಮಾಡ್ತಿದ್ದಾರೆ. ಈಗ ಫ್ಲಿಪ್ಕಾರ್ಟಲ್ಲಿ ಇದೆಯೋ ಇಲ್ಲ ಗೊತ್ತಿಲ್ಲ, ಅದರಲ್ಲಿ ನಿಮಗೆ ಪ್ಲ್ಯಾನ್ ತೊಗೊಬೇಕಂತ ಅನಿಸುತ್ತೆ, ಇದರಲ್ಲಿ ನಿಮಗೆ ಫ್ರೀಯಾಗಿ ಕೊಡ್ತಾರೆ. ಇದು ಬಂದು ನಿಮಗೆ ಪ್ರೈಮ್ ಮೆಂಬರ್ಸಿಗೆ ಅಷ್ಟೇ. ಇದು ನಿಮಗೆ ಲೋಯರ್ ಮಂತ್ಲಿ EMI ಇದೆ. ನೋಡ್ಕೊತಿದ್ದೀರಲ್ಲ ಈ ರೀತಿ HDFC ಬ್ಯಾಂಕು ಅವ್ರದ್ದಿದ್ದರೆ ನಿಮಗೆ ಮೇನಾಗಿ ಒಳ್ಳೆಯದಾಗುತ್ತೆ. ಮತ್ತು 100% ಜೆನ್ಯೂನ್ ಪ್ರಾಡಕ್ಟ್ ಇರುತ್ತಂತೆ. ಮತ್ತು ನಿಮಗೆ 7 ದಿನ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಇರುತ್ತೆ. ಈಗ ನೋಡ್ಬೋದು ಇಲ್ಲಿ ನಿಮಗೆ ಗ್ರೇಟ್ ಪ್ರೈಸ್ ಇರುತ್ತೆ, ವೈಡರ್ ಸೆಲೆಕ್ಷನ್, ಜಾಸ್ತಿ ಸೆಲೆಕ್ಷನ್ ಮಾಡ್ಕೋಬೋದು ಅವತ್ತು ನಿಮಗೆ. ಈ ರೀತಿ ವಿಡಿಯೋ ನೋಡ್ಕೊತೀರಾ ಅಂದರೆ ನೋಡ್ಬೋದು. ಮತ್ತು ಇಲ್ಲಿ ನೋಡ್ಬೋದು, ಇಲ್ಲಿ ನಿಮಗೆ ಲೇಟೆಸ್ಟ್ ಟೆಕ್ನಾಲಜಿ ಅಟ್ ನೆವರ್ ಬಿಫೋರ್ ಪ್ರೈಸಸ್ ಅಂತಿದೆ. ಇದು ನಿಮಗೆ ಇದು ನಿಮಗೆ ಈ ಸ್ಮಾರ್ಟ್ಫೋನ್ ಮೇಲೆ ನಿಮಗೆ ನಾವು ಸ್ಟಾರ್ಟಿಂಗ್ ಅಂಡರ್ 15,000 ಅದರೊಳಗೆ ಇದನ್ನು ಹೇಳ್ತಾ ಇದ್ದಾರೆ. 5G ಫೋನ್ಸ್ನ ಹೇಳ್ತಿರೋದವರು. ಮತ್ತು ಬಿಗ್ಗೆಸ್ಟ್ ಬ್ಯಾಟ್ರಿ 7,000 mAh ಕೆಪಾಸಿಟಿ ಬ್ಯಾಟ್ರಿ, ಇದು ನಿಮಗೆ 9,000 ಒಳಗಿರೋ ಈಗ ಪ್ರೈಸ್ ರೇಂಜಲ್ಲಿ ಕೊಡ್ತಾರೆ. ಮತ್ತು ನೋಡ್ಬೋದು ಅಮೋಲೆಡ್ ಡಿಸ್ಪ್ಲೇ ಸ್ಮಾರ್ಟ್ಫೋನ್ಸ್ಗಳು ನಿಮಗೆ ಈಗ ಅದೇ 12,000 ಒಳಗಡೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ನಿಮಗೆ ಕ್ವಾಡ್ ಕ್ಯಾಮ್ರಾ 4 ಕ್ಯಾಮ್ರದ್ದು ನಿಮಗೆ 10,000 ಒಳಗೆ. ಮತ್ತು ಲೇಟೆಸ್ಟ್ 5G ಪ್ರೊಸೆಸರಿಂದು ಜಾಸ್ತಿ ಈಗ ಹೈ ಎಂಡ್ ಪ್ರೊಸೆಸರ್ಗಳದ್ದು ನಿಮಗೆ 20,000 ರೇಂಜ್ ಆ ರೀತಿಯೇನೋ. ಅಂತಂದರೆ 5G ಪ್ರೊಸೆಸರ್ಗಳು ಏನಿದೆ ಆ ಸ್ಮಾರ್ಟ್ಫೋನ್ಸಿನ ಪ್ರೊಸೆಸರ್ ಮೇಲೆ ಅವರು ಡಿಪೆಂಡ್ ಮಾಡಿ ಹೇಳ್ತಾರೆ. ಈಗ ನೋಡ್ಬೋದು ಎಷ್ಟು ಈಗ ಅಂತಂದರೆ ಜಾಸ್ತಿ ಪ್ರೈಸ್ ಮೇಲೆ ಡಿಪೆಂಡ್ ಮಾಡಿ ಅದ್ರ ಬಗ್ಗೆ ಹಾಕಿರ್ತಾರೆ. ನೋಡ್ಬೋದು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈಗ ನಿಮಗೆ ತೋರಿಸ್ಕೊಡ್ತೀನಿ. ನೋಡ್ಬೋದು ಈ ರೀತಿ ಇರುವಂಥದ್ದು. ಇಷ್ಟು ನಿಮಗೆ ಈಗೇನಿದೆ ಇಲ್ಲಿ ನಿಮ್ಗೆ ಕಾಣಿಸ್ತಿರುವಂಥದ್ದು ಇದು ನಿಮಗೆ ಈಗ OnePlus Nord 2 ಈಗ ಈ ಪ್ರೈಸ್ ರೇಂಜಲ್ಲಿದೆ. ಅಂತಂದರೆ ಈಗ ಇದನ್ನು ಸ್ವಲ್ಪ ಕಡಿಮೆ ಮಾಡ್ತಾರೆ ಅಷ್ಟೇ, ನಿಮಗೆ ಅಷ್ಟೊಂದು ಕಡಿಮೆ ಮಾಡಿ ಈಗ ಆ ಪ್ರೈಸ್ ರೇಂಜಲ್ಲಿ ಯಾವ್ಯಾವ ಬರ್ತಾವೋ ಅದನ್ನೆಲ್ಲ ಹಾಕಿರುವಂಥದ್ದು ಇದರಲ್ಲಿ ನೋಡ್ತಿರ್ಬೋದು. ಇದರಲ್ಲಿ ಈಗ ನೀವು ನೋಡ್ಕೋಬೋದು. ಈಗ ನೋಡ್ಬೋದು, ಈಗ ನಿಮಗೆ ಕ್ವಾಲ್ಕಾಮ್ ಚಿಪ್ಸೆಟ್ ಇರುವಂಥ ಒಂದು ಸ್ಮಾರ್ಟ್ಫೋನ್ಸಿಗೆ ನಿಮಗೆ ಈಗ ನೋಡ್ತಿದ್ದೀರಲ್ಲ 12,000 ಒಳಗಡೆ ಬರುವಂಥ ಒಂದು ಪ್ರೈಸ್ ರೇಂಜಲ್ಲಿ ಇಡ್ತಾರೆ ಅಂತ. ಮತ್ತು ನಿಮ್ಗೆ ಇಲ್ಲಿ ಫೋಟೋಗಳು ಹಾಕಿರ್ತಾರೆ ಅಷ್ಟೇ ನಿಮಗೆ ನೋಡೋದಕ್ಕೋಸ್ಕರ. ಒಳಗಡೆ ಬೇರೆ ಬೇರೆ ಆವಾಗಲೇ ನಾನು ತೋರಿಸ್ದಂಗೆ ಬೇರೆ ಬೇರೆ ಇದ್ವಲ್ಲ ಅದನ್ನು ಆ ರೀತಿ ಮಾಡಿರ್ತಾರೆ. ಅಲೆಕ್ಸಾ ಬಿಲ್ಟ್ ಇನ್ ಸ್ಮಾರ್ಟ್ಫೋನ್ಸ್ಗಳು 13,000 ಒಳಗಿರ್ತಾವಂತೆ. ಮತ್ತು ನಿಮಗೆ ಅಟ್ ಲೋಯೆಸ್ಟ್ ಪ್ರೈಸ್ ಎವರ್ ಅಂತ ಇದೆ. ಪ್ರೀಮಿಯಮ್ ಸ್ಮಾರ್ಟ್ಫೋನ್ಸ್ಗಳು ನಿಮಗೆ Note 20 ಈಗ ಸ್ಯಾಮ್ಸಂಗಿಂದು ಮತ್ತು ಐಫೋನ್ಗಳಲ್ಲಿ
ಅದು ನಿಮಗೆ ನೋಡ್ತಿದ್ದೀರಲ್ಲ, ಈಗ ಯಾವಾಗಲೂ ಕೊಟ್ಟಿಲ್ಲಂತೆ ಅಷ್ಟು ನಿಮಗೆ ಪ್ರೈಸಲ್ಲಿ ಕೊಡ್ತಾರೆ ಕಡಿಮೆ ಬೆಲೆಗೆ ಅಂತ ಹೇಳ್ತಾ ಇದ್ದಾರೆ. ಆಫರ್ಸ್ ಆನ್ ಟಾಪ್ ಸ್ಮಾರ್ಟ್ಫೋನ್ಸ್ ಅಂತಿದೆ. ಇದು ನಿಮಗೆ ರೆಡ್ಮಿ 9A, ಇದು ಕೂಡ ಅಷ್ಟೇ ನಿಮಗೆ ಒಂದು 8-7 ಸಾವಿರ ಆ ರೇಂಜಲ್ಲಿ ಕೊಡ್ತಾರೆ. ರೆಡ್ಮಿ 9 ಪವರ್ ಕೂಡ ಅಷ್ಟೇ ಒಂದು 10 ಸಾವಿರ ರೇಂಜಲ್ಲಿ. ಅದಾದಮೇಲೆ ಈಗ M21 ಇದು ನಿಮಗೆ ಒಂದು 12 ಸಾವಿರ 11 ಸಾವಿರ ರೇಂಜಲ್ಲಿ. ಇದು ನಿಮಗೆ ನಾರ್ಜೋ 30 ಇದು ಬಂದು ಇದು ಅಷ್ಟೇ 12 ಸಾವಿರ ಇಲ್ಲ 11 ಸಾವಿರ ಆ ರೇಂಜಲ್ಲಿ, ಇಲ್ಲ 10 ಸಾವಿರಕ್ಕೂ ಬಿಡ್ಬೋದು. ಈಗ OnePlus 9R 5G ಇದೆ. ಇದು ನಿಮಗೆ 30, ಈಗ ಇದು ಸ್ಟಾರ್ಟಿಂಗ್ ಪ್ರೈಸ್ ಏನೋ ಹಾಕಿದ್ದಾರೆ, ಇಲ್ಲಿ ನಿಮಗೆ ಡಿಜಿಟ್ ತೆಗ್ದಿದ್ದಾರೆ. ಹಂಗಾಗಿ ಇದು 30,000 32 ಸಾವಿರ ಇಲ್ಲ 31 ಸಾವಿರ ಆಗ್ಬೋದು. ಇಲ್ಲ ಅಂತಂದರೆ ರೆಡ್ಮಿ 9 ಇದು ಬಂದು ನಿಮಗೆ ಒಂದು 8-9 ಸಾವಿರದ ಒಳಗಡೆ, ಇಲ್ಲಾಂತಂದರೆ ಅದಕ್ಕಿಂತ ಕಡಿಮೆ ಆಗುತ್ತೆ. ಯಾಕೆ ಅಂತಂದರೆ ಮೀಡಿಯಾಟೆಕ್ G35 ಇದೆ, ಹಂಗಾಗಿ ಕಡಿಮೆ ಮಾಡ್ತಾರೆ. ಅದಾದಮೇಲೆ ಇಲ್ಲಿ ನೋಡ್ಕೊತಿರ್ಬೋದು ಓಪೋ A31 ಇದೆ. ಇದು ನಿಮಗೆ ಒಂದು 12 ಸಾವಿರ ಇಲ್ಲ 13-14 ಸಾವಿರಕ್ಕೆ ಬಿಡ್ತಾರೆ ಅಂತ ಹೇಳ್ಬೋದು. ಈಗ ಸ್ಯಾಮ್ಸಂಗ್ M51 ಇದೆ. ಇದು ನಿಮಗೆ 730G ಪ್ರೊಸೆಸರ್ ಇರೋದ್ರಿಂದ ಇನ್ನೂ ಕಡಿಮೆ ಮಾಡ್ತಾರೆ. ಆಮೇಲೆ 17 ಸಾವಿರ ಆ ರೇಂಜಲ್ಲಿ ಬರ್ಬೋದು ಅಂತ ಅನ್ಕೋತೀನಿ. ಈಗ ನೋಡ್ಬೋದು ವಾಚ್ ಔಟ್ ಫಾರ್ ಗ್ರೇಟ್ ಸೇವಿಂಗ್ಸ್ ಅಂತಿದೆ. ಈಗ ಕೂಪನ್ ಇದೆ ಅಂತಂದರೆ ಅದು ಯೂಸ್ ಆಗುತ್ತೆ. ಈಗ ನೋಡ್ಕೊತಿರ್ಬೋದು ಈ ರೀತಿ ಇರುವಂಥದ್ದು. ನಿಮಗೆ ಮೊಬೈಲ್ ಆಕ್ಸೆಸರೀಸ್ ಬಂದು ನಿಮಗೆ ಒಂದು ಡಿಜಿಟ್ ತೆಗ್ಬಿಟ್ಟು 9 ಅಂತ ಹಾಕಿದ್ದಾರೆ. ನಿಮಗೆ ಸ್ಟಾರ್ಟಿಂಗ್ ಪವರ್ ಬ್ಯಾಂಕ್ಗಳು ಬಂದು 400-500 ಆ ರೇಂಜಲ್ಲಿ ಬರ್ಬೋದು, ಇಲ್ಲಾಂತಂದರೆ 800 ರೇಂಜಲ್ಲಿ ಆ ರೀತಿ ಇರುತ್ತೆ. ನಿಮಗೆ ನೋಡ್ಕೊತಿದ್ದೀರಲ್ಲ, ನೋಡ್ಬೋದು ಸ್ಟಾರ್ಟಿಂಗು ಹೆಡ್ಸೆಟ್ ಬಂದು ನಿಮಗೆ ಇದು ಅಷ್ಟೇ. ನಿಮಗೆ ಈ ಸ್ಟಾರ್ಟಿಂಗ್ ಕವರ್ಗಳು, ಕೇಸ್ ಕವರು ಇವೆಲ್ಲ ನಿಮಗೆ ಆ ಪ್ರೈಸ್ ರೇಂಜಲ್ಲಿ ಸಿಗುತ್ತೆ. ಕಡಿಮೆ ಬೆಲೆಗೆ ಕೊಡ್ತಾರೆ ಅವತ್ತು. ಸ್ಕ್ರೀನ್ ಗಾರ್ಡ್ಗಳು ಮತ್ತು ನಿಮಗೆ ಮೊಬೈಲ್ ಹೋಲ್ಡರ್ಸ್ಗಳು ನೋಡ್ಕೊತಿದ್ದೀರಲ್ಲ. ಮತ್ತು ಈಗ ನೀವು ನೋಡ್ಕೋಬೋದು ಪಾಪ್ಯುಲರ್ ಸ್ಮಾರ್ಟ್ಫೋನ್ಸ್ಗಳ ಬಗ್ಗೆ ನೋಡೋದಾದರೆ, ಈಗ ನೋಡ್ಕೊತಿದ್ದೀರಲ್ಲ ಇವಿಷ್ಟು ನಿಮಗೆ ಪಾಪ್ಯುಲರ್ ಆಗಿರುವಂಥ ಒಂದು ಫೋನ್ಸ್ ಆಗಿರುತ್ತೆ. ನೋಡ್ಕೊತಿರ್ಬೋದು ಅಂತಂದರೆ ಜಾಸ್ತಿ ಬೈನು ಮಾಡಿರ್ತಾರೆ ಮತ್ತು ನಿಮಗೆ ರೇಟಿಂಗ್ ಜಾಸ್ತಿ ಇರುತ್ತೆ. ಆ ರೀತಿ ಅವರು ಡಿವೈಡ್ ಮಾಡಿರ್ತಾರೆ. iQOO 7 5G ಇದೆ. ಇದು ನಿಮಗೆ ಒಳ್ಳೆಯ ಫೋನ್ ಆಗಿರುತ್ತೆ, ಫ್ಲ್ಯಾಗ್ಶಿಪ್ ರೇಂಜ್ ಫೋನು. ಇದು ಬಂದು ನಿಮಗೆ 35 ಸಾವಿರ ರೇಂಜಲ್ಲಿ ಏನೋ ಇದೆ ಅಂತ ಅನ್ಕೋತೀನಿ. ಇದು ಬಂದು ನಿಮಗೆ ಸ್ವಲ್ಪ ಕಡಿಮೆ ಮಾಡ್ತಾರೆ. OnePlus 9 5G ಇದೆ. ಇದು 3 ಹಾಕಿರೋದ್ರಿಂದ ನಿಮಗೆ 35 ಸಾವಿರ ಇಲ್ಲ 35 ಸಾವಿರ ಒಟ್ಟು ನಿಮಗೆ ಒಟ್ಟು 30 ಸಾವಿರದ ಮೇಲೆ ಇರುತ್ತೆ ಅಂತ ಅನ್ಕೋತೀನಿ, ಕಡಿಮೆ ಆಗಲ್ಲ ಒಟ್ಟು ನಿಮಗೆ. ಇಲ್ಲಿ ನೋಡ್ಬೋದು Vivo Y33 ಇದೆ. ಇದು ನೀವು ನೋಡೋದಕ್ಕೆ ಹೋಗ್ಬೇಡಿ, ಬೇರೆ ಓಪೋದವ್ರದ್ದು ಅಷ್ಟೇ ಮಾಮೂಲಿ ಫೋನ್ ಇದು. ಅಂತಂದರೆ ಇದು ಡೈಮೆನ್ಸಿಟಿ 700 ಇರುತ್ತೆ ಅಂತ ಅನ್ಕೋತೀನಿ. ಇದರಲ್ಲಿ ಇದು ಟೆಕ್ನೋವ್ರದ್ದು. ಜಾಸ್ತಿ ಬ್ಯಾಟ್ರಿ ಎಲ್ಲ ಇರಬೇಕು ಅಂತ ಅಂದ್ಕೊಂಡಿದ್ರೆ ಅಂಥ ಫೋನ್ ಏನೋ ಹುಡುಕ್ತಿದ್ರೆ ಅಂತಂದ್ರೆ ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ನೋಡ್ತಿದ್ದೀರಲ್ಲ. ಮತ್ತು HD+ ಡಿಸ್ಪ್ಲೇ ಇರುತ್ತೆ. ಕ್ಯಾಮ್ರಾ 48 ಮೆಗಾಪಿಕ್ಸೆಲ್ ಇದೆ. ಈ ಪ್ರೈಸ್ ರೇಂಜಲ್ಲಿ ಕಡಿಮೆ ಕೊಡೋದು 48 ಮೆಗಾಪಿಕ್ಸೆಲು ಕೊಡ್ತಿದ್ದಾರೆ, ನೋಡ್ತಿರ್ಬೋದು. ಇದು ನಿಮಗೆ 9 ಸಾವಿರ 8 ಸಾವಿರ ರೇಂಜಲ್ಲಿ ಕೊಡ್ತಾರೆ. ಮತ್ತು OnePlus 9 Pro 5G ಇದೆ. 40 ಸಾವಿರದ ಮೇಲೆ ಇರುತ್ತೆ. ಒಟ್ಟು 40 ಸಾವಿರದ ಅಂತಂದರೆ 45 ಸಾವಿರ ಆ ರೇಂಜಲ್ಲಿ ಬರುತ್ತಿದ್ದು. ಆಮೇಲೆ ನೋಡ್ಕೊತಿರ್ಬೋದು ಇಲ್ಲಿ ನಿಮಗೆ ಈಗ ಇದೇನೋ ಹಾಕಿದ್ದಾರೆ ನೋಡ್ಬೋದು, ಫೈಂಡ್ ದ ರೈಟ್ ಸ್ಮಾರ್ಟ್ಫೋನ್ ಫಾರ್ ಯು ಅಂತಿದೆ. ಇವರಿಗೇನಾದರೂ ನಿಮಗೆ ಇದು ಡಿಜಿಟ್ ನೀವು ಕೇಳಿರ್ಬೋದು, ಇದು ಸ್ಮಾರ್ಟ್ಫೋನ್ಸಿಂದು ಬಗ್ಗೆ ಅವರು ವಿಡಿಯೋ ಆಗಿರ್ಬೋದು ಮತ್ತು ಅದ್ರ ಬಗ್ಗೆ ನ್ಯೂಸ್ಗಳು ಹೇಳ್ತಾ ಇರ್ತಾರೆ. ಅವ್ರದ್ದು ಬಂದು ನಿಮಗೆ ಗೆಟ್ ಹೆಲ್ಪ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಯಾವ ರೀತಿ ಫೋನ್ ಬೇಕು ಅದ್ರ ಮೇಲೆ ಅವರು ಸಜೆಸ್ಟ್ ಮಾಡ್ತಾರೆ. ಹಂಗಾಗಿ ನೀವು ನೋಡ್ಕೋಬೋದು ಅದನ್ನು. ನಿಮಗೆ ಯೂಸ್ ಮಾಡೋ ಅಂತಂದರೆ ಈ ಆಪ್ಷನ್ಗಳನ್ನ ಸೆಲೆಕ್ಟ್ ಮಾಡಿಬಿಟ್ಟು ನೀವು ಬೇಕಿದ್ರೆ ಅದನ್ನು ನಿಮಗೆ ಕ್ಲೀನಾಗಿ ತೋರಿಸ್ಕೊಡ್ತೀನಿ. ಈಗ ನೋಡ್ಕೊತಿರ್ಬೋದು ಈ ರೀತಿ ನಿಮಗೆ ಈಗ ಓಪನ್ ಆಗುತ್ತೆ. ಫ್ರೆಂಡ್ಸ್, ಅದರಲ್ಲಿ ಏನು ಓಪನ್ ಆಗಿಲ್ಲ, ನೀವೇ ಯಾವಾಗಲೇ ನೋಡಿದ್ದೀರಾ. ಒಟ್ಟು ಅದರಲ್ಲಿ ಏನು ಓಪನ್ ಆಗಿಲ್ಲ, ಈಗ ನೋಡ್ಕೋಬೋದು. ಮತ್ತು ನಿಮಗೆ ಶಾಪ್ ಬೈ ಪ್ರೈಸ್ ಅಂತಿದೆ. ಇದ್ರ ನಿಮಗೆ ಇಲ್ಲೇ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಸಾಕು, ಆ ಪ್ರೈಸ್ ರೇಂಜಲ್ಲಿ ಬರುವಂಥ ಒಂದು ಸ್ಮಾರ್ಟ್ಫೋನ್ಸು. ಈಗ ಬಿಲೋ ಅಂತಂದರೆ ಕಡಿಮೆ, ಅದಕ್ಕೆ 5,000 ಒಳಗೆ ಬರುವಂಥ ಒಂದು ಫೋನ್ನ ತೋರಿಸ್ತಾರೆ. ಮತ್ತು ನಿಮಗೆ 5,000ದಿಂದ 10,000 ರೇಂಜಲ್ಲಿ ಅಂತಂದರೆ ಈ ಫೋನ್ಸ್ಗಳನ್ನ ನಿಮಗೆ ತೋರಿಸ್ತಾರೆ ಅವರು. ಅಷ್ಟರೊಳಗೆ ಬರೋದು. ಮತ್ತು 10,000 ಮೇಲೆ 15,000 ಒಳಗಡೆ ಇರುವಂಥ ಒಂದು ಫೋನ್ಸ್ಗಳ ಅವ್ರು ತೋರಿಸ್ತಾರೆ. 15,000ದಿಂದ 20,000 ತೋರಿಸ್ತಾರೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊತ ಹೋದರೆ ಮತ್ತು ನಿಮಗೆ 25,000 ಮೇಲೆ ಬರುವಂಥ ಒಂದು ಫೋನ್ ಬೇಕಂತಂದರೆ ಇದನ್ನು ಕ್ಲಿಕ್ ಮಾಡಿಕೊಂಡ್ರೆ ಸಾಕು. ಈ ರೀತಿ ಇರುವಂಥದ್ದು ನಿಮಗೆ ಇದೇ ರೀತಿ ನೀವು ಚೆಕ್ ಮಾಡ್ಕೊಂಡು ನಿಮ್ಮ ಹತ್ರ ಏನಾದರೂ ನಿಮಗೆ ಒಂದು ಒಳ್ಳೆ ಈಗ ಬ್ಯಾಂಕ್ ಕಾರ್ಡ್ ಆಗಿರ್ಬೋದು, HDFC ಬ್ಯಾಂಕು ಆ ರೀತಿ ನಿಮಗೆ ಅದರಲ್ಲಿ ಕೊಟ್ಟಿರ್ತಾರೆ ಅಂದರೆ ಪರ್ಚೇಸ್ ಮಾಡಬೇಕಾದ್ರೆ ನಿಮಗೆ ಅದನ್ನು ಯೂಸ್ ಮಾಡಿಬಿಟ್ಟು ನೀವು ಆರಾಮಾಗಿ ಪರ್ಚೇಸ್ ಮಾಡ್ಕೋಬೋದು. ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು, ಡೆಬಿಟ್ ಕಾರ್ಡ್ ಯೂಸರ್ಸ್ ಇರ್ತೀರಾ, ನಿಮಗೆ ಗೊತ್ತಾಗುತ್ತೆ. ಅದರಲ್ಲಿ ನಿಮಗೆ ಕೆಳಕ್ಕೆ ನಿಮಗೆ ಏನಾದರೂ ಒಂದು ಪ್ರಾಡಕ್ಟ್ ತೊಗೊಳಕ್ಕೆ ಹೋದರೆ ನಿಮಗೆ ಅಲ್ಲಿ ಕೆಳಗಡೆ ಮೆನ್ಷನ್ ಮಾಡಿರ್ತಾರೆ. ಅದನ್ನು ಯೂಸ್ ಮಾಡಿಬಿಟ್ಟು ನೀವು ಪರ್ಚೇಸ್ ಮಾಡ್ಕೊಳ್ಳಿ ಆವತ್ತಿನ ದಿನ. ಮತ್ತು ನಿಮಗೆ ಒಂದಿಷ್ಟು ಆಫರ್ಸ್ಗಳು ಏನೇನೋ ನಿಮಗೆ ಸಿಗ್ತಾ ಇರುತ್ತೆ. ಮತ್ತು ನಿಮಗೆ ಹೊಸ ಸ್ಮಾರ್ಟ್ಫೋನ್ ಲಾಂಚಸ್ ಕೂಡ ಇರುವಂಥದ್ದು ಆವತ್ತು ನಿಮಗೆ. ಓಕೆ ಫ್ರೆಂಡ್ಸ್, ಇವಾಗ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಹೊಸದಾಗಿ ಬಂದಿರೋ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣಂತೆ. ಬಾಯ್.